ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡುತ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯವರು, ಕಾರ್ಕಳದವರು. ಭಾಳಷ್ಟು ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನೀಡಿದಂಥ ಖ್ಯಾತ ಗಾಯಕಿ ಮಹಾಲಕ್ಷ್ಮಿ ಶೆಣೆಯವರು. ಅವರೊಂದಿಗೆ ಮಾತನಾಡೋಣ, ಅವರ ಮನದ ವಿಷಯವನ್ನು ತಿಳಿಯೋಣ, ಅವರ ಕಲಾಪಯಣವನ್ನು ನಾವು ಒಂದು ಬಾರಿ ನೋಡಿ ಬರೋಣ. ಬನ್ನಿ, ಅವರಿಗೆ ಕಲಾಂತರಂಗ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೊರೋಣ. ಮೇಡಮ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಕಾರ್ಕಳದವರು ತಾವು. ಆಗಲಿ ಮೇಡಮ್, ಧನ್ಯವಾದ ಮೇಡಮ್. ಅದೇ ರೀತಿ ಮೇಡಮ್, ಕಾರ್ಕಳದವರು, ಉಡುಪಿ ಜಿಲ್ಲೆಯ ಕಾರ್ಕಳದವರು, ಈಗ ದೂರದ ರಾಜಸ್ಥಾನದಲ್ಲಿ ಇದ್ದೀರಿ. ನಿಮ್ಮನ್ನು ಆನ್ಲೈನ್ ಮೂಲಕ ಸಂದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ನೀಡಿದ್ದಕ್ಕೆ ನಿಮಗೆ ಮೊದಲಿಗೆ ನಮ್ಮ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ಮೇಡಮ್, ನಿಮ್ಮ ಈ ಸಂದರ್ಶನವನ್ನು, ನಿಮ್ಮ ಈ ಮಾತುಕತೆಯನ್ನು ಒಂದು ಗೀತೆಯೊಂದಿಗೆ, ನೀವು ಖ್ಯಾತ ಗಾಯಕಿ, ನಿಮ್ಮ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್. ನಾರಿ ನಯನ ಚಕೋರ, ನಾರಿ ನಯನ ಚಕೋರ, ಯಾರಿ ಪೋರ ಅಂಗಿಲ್ ಘರ, ಯಾರಿ ಪೋರ ಅಂಗಿಲ್ ಘರ ಪುರಂದರ, ಯಾರೆ ಯಾರೆ ತು ನಂದ ಕುಮಾರ, ಯಾರೆ 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 ತು ನಂದ ಕುಮಾರ. ಹಳು ಹಳು ಪೌಲ ಪೌಲರಿ ತಶಿನಂತ ಜ್ಯೋತಿ ದ್ಯೂಲರಿ, ತರಿಯಾರೆ ಯಾರೆ ದೌಂತರಿ, ತರಿಯಾರೆ ಯಾರೆ ದೌಂತರಿ. ತುಗೆಲ್ ರೂಪಲ್ ರಾಯು ಅಂಗೆಲೋ ಐಲೋ ಶ್ರೀ ಹರಿ, ಐಲೋ ಶ್ರೀ ಹರಿ. ಯಾರಿ ಪೋರ ಅಂಗೆಲ್ ಘರ, ಯಾರೆ ಪುರ ಅಂಗಿಲ್ ಘರ ಪುರಂದರ, ಯಾರೆ ಯಾರೆ ತು ನಂದ ಕುಮಾರ, ಯಾರೆ 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 ತು ನಂದ ಕುಮಾರ. ನಾರಿ ನಯನ ಚಕೋರ, ನಾರಿ ನಯನ ಚಕೋರ, ಯಾರೆ ಪುರ ಅಂಗಿಲ್ ಘರ, ಯಾರೆ ಪುರ ಅಂಗಿಲ್ ಘರ ಪುರಂದರ, ಯಾರೆ ಯಾರೆ ತು ನಂದ ಕುಮಾರ, ಯಾರೆ 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 ತು ನಂದ ಕುಮಾರ, ಯಾರೆ 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 ತು ನಂದ ಕುಮಾರ. ಸೂಪರ್ ಮೇಡಮ್. ಈ ಹಾಡು ನಾವು ಕೇಳಿದ್ದೇವೆ ಮೇಡಮ್, ಬಹಳಷ್ಟು ಜನಪ್ರಿಯ ಗೀತೆ ಇದು. ಬಹಳಷ್ಟು ಜನಪ್ರಿಯ ಗೀತೆ. ಹೌದು ಮೇಡಮ್, ಬಹಳ ಖುಷಿ ಆಯ್ತು. ತುಂಬಾ ಪ್ರೀತಿ ಸಿಕ್ಕಿದ ಹಾಡು ಇದು, ಜನರ ಪ್ರೀತಿ ಸಿಕ್ಕಿದ ಹಾಡು. ಖಂಡಿತ ನನ್ಗೂ ಕೂಡ ಇಷ್ಟ, ನನ್ನ ಗುರುಗಳಿಗೂ ಇಷ್ಟ. ಹಾಗಾಗಿ ನೀವು ಹಾಡು ಹೇಳ್ಬೇಕಂತ ಹೇಳುವಾಗ ಐ ಥಾಟ್ ಆಫ್ ಸ್ಟಾರ್ಟಿಂಗ್ ವಿತ್ ದಿಸ್. ಆಗಲಿ ಮೇಡಮ್, ಬಹಳ ಖುಷಿ ಆಯ್ತು. ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೇವೆ. ಅದೇ ರೀತಿ ಮೇಡಮ್, ನಿಮ್ಮ ಬಾಲ್ಯ ಜೀವನ, ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು. ನನ್ನ ತಂದೆ ಡಾಕ್ಟರ್ ಪ್ರಕಾಶ್ ಶೆಣೈ, ತಾಯಿ ಶ್ರೀಮತಿ ಭಾರತಿ ಶೆಣೈ. ತಂದೆ ಫಿಸಿಷಿಯನ್ and Amma, she's a MA in Sanskrit literature and she writes ಭಜನ್ಸ್ ಎಲ್ಲ ಬರೀತಾರೆ. ಇಬ್ರು ಕೂಡ ಸಂಗೀತದಲ್ಲಿ ಆಸಕ್ತಿ ಇರೋರು, ಸಂಗೀತ ಸಾಹಿತ್ಯ ಎರಡರಲ್ಲೂ ಆಸಕ್ತಿ ಇರೋರು. ಹಾಗಾಗಿ ಮನೆಯಲ್ಲಿ ಸಹಜವಾಗಿ ಅದು ಅಟ್ಮಾಸ್ಫಿಯರ್ ಇತ್ತು ನಂಗೆ ಚಿಕ್ಕಂದಿನಿಂದ. ಹಾಗಾಗಿ ನನ್ಗೆ ಚಿಕ್ಕಂದಿನ ಪ್ರೋತ್ಸಾಹ ಸಿಗ್ತಾ ಇದೆ, ಈಗ್ಲೂ ಕೂಡ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್, ನಮ್ಮ ಧರ್ಮಗುರುಗಳಾದ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಆಫ್ ಶ್ರೀ ಕಾಶಿಮಠ್ ಸಂಸ್ಥಾನ್ ನನ್ಗೆ 3 ವರ್ಷದ ಮಗು ಇರುವಾಗ ಆಶೀರ್ವದಿಸಿದ್ರು, ಮತ್ತೆ ಅನುಗ್ರಹ ನೀಡಿ ಹೇಳಿದ್ರು, ಇದ್ರಲ್ಲಿ ನಿಂಗೆ ಸಮೃದ್ಧಿ ಇದೆ, ಮುಂದುವರಿಸು ಅಂತ. ಹಾಗೆ ಅವರ ಆಶೀರ್ವಾದ ಕಾರಣ ಇಷ್ಟು ಸ್ವಲ್ಪ ಏನೋ ಸಂಗೀತದ ಸೇವೆ ಈ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ. ಹಾಗೂ ನಮ್ಮ ಕಾರ್ಕಳ ಪಡು ತಿರುಪತಿ ಅಂತ ಹೇಳ್ತೇವೆ, ನಮ್ಮ ವೆಂಕಟರಮಣ ಚಪ್ಪರ ಶ್ರೀನಿವಾಸನ ಆಶೀರ್ವಾದ. ಹೌದು, ಅದೇ ಮೇಡಮ್, ತಂದೆ ತಾಯಿಯವರ ಬಗ್ಗೆ. ಅದೇ ರೀತಿ ಮೇಡಮ್, ನಿಮ್ಮ ಈ ವಿದ್ಯಾಭ್ಯಾಸ ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ಮೇಡಮ್? ನಾನು ಸ್ಕೂಲಿಂಗ್ ಮಾಡಿದ್ದು ಕಾರ್ಕಳದಲ್ಲಿ, JSS ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಂತರ PUC ಭುವನೇಂದ್ರ ಕಾಲೇಜ್ ಕಾರ್ಕಳ, ಆಮೇಲೆ ಡಿಗ್ರಿ MSW ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ,
ಅಂಡ್ ಕರೆಸ್ಪಾಂಡೆನ್ಸ್ ಆಗಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಅದನ್ನು ಮಾಡಿದ್ದೀನಿ. ದಟ್ಸ್ ಫ್ರಮ್ ಶಿವಮೊಗ್ಗ. ಅದೇ ರೀತಿ ಮೇಡಮ್, ಅಂದರೆ ಈ ಸಂಗೀತ ಆಸಕ್ತಿ ನಿಮಗೆ ಬಾಲ್ಯದಲ್ಲೇ ಇತ್ತು. ಆ ಸಂಗೀತ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಮೇಡಮ್? ಕಾರಣ ನಾನು ಆಗ್ಲೇ ಹೇಳಿದಾಗೆ ಇಬ್ರು ನನ್ನ ಹೆತ್ತವರಿಗೆ ಇಬ್ರಿಗೂ ಆಸಕ್ತಿ. ಅದ್ರಲ್ಲಿ ತಂದೆಗೆ ಸ್ವಲ್ಪ ಜಾಸ್ತಿ. ಅಮ್ಮ ಭಜನೆ ಎಲ್ಲ ಆಡ್ತಾ ಇದ್ರು, ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ರು. ಅಂಡ್ ಅಪ್ಪ ತುಂಬಾ ಅಂದ್ರೆ ಅವರಿಗೆ ಆಸಕ್ತಿ ಮಾತ್ರ ಅಲ್ಲ, ಅವರು ಸ್ವಲ್ಪ ಈಸ್ ಆಲ್ಸೋ ಕ್ಲಾಸಿಕಲ್ ಮ್ಯೂಸಿಕ್ ಕ್ರಿಟಿಕ್. ಕಾರ್ಕಳದಲ್ಲಿ ಶಾಸ್ತ್ರೀಯ ಸಂಗೀತ ಸಭಾ ಅಂತ 1992 ಅಲ್ಲಿ ನನ್ನ ಅಪ್ಪ ಫೌಂಡರ್ ಸೆಕ್ರೆಟರಿ ಆಗಿ ಅದನ್ನ ಸ್ಟಾರ್ಟ್ ಮಾಡಿದ್ರು. ಅದು ಇವತ್ತಿಗೂ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಅವಾಗ ನಾನು ಚಿಕ್ಕವಳಿದ್ದೆ. ಅವಾಗ ಪ್ರೋಗ್ರಾಮ್ಸಿಗೆಲ್ಲ ನಮ್ಮ ಹಾಲ್ ನಮ್ಮ ಮನೆ ಹಿಂದೆನೆ ಇತ್ತು, ಹಾಗಾಗಿ ಹತ್ರ ಇತ್ತು. ಎಲ್ಲಾ ಕಾರ್ಯಕ್ರಮಗಳಿಗೆ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ಕೇಳಿ ನಾನು ಆ ರೀತಿ ಆಸಕ್ತಿ ಹುಟ್ಟಿತು. ಆಮೇಲೆ ಮನೆಯಲ್ಲಿ ಕ್ಯಾಸೆಟ್ಸ್, ಅಪ್ಪನ ಹತ್ರ ತುಂಬಾ ಕ್ಯಾಸೆಟ್ ಕಲೆಕ್ಷನ್ಸ್ ಇತ್ತು, ಎಲ್ಲ ದೊಡ್ಡ ಕಲಾವಿದ್ರದೆಲ್ಲ. ಅದೆಲ್ಲ ನಿತ್ಯ ಪ್ಲೇ ಮಾಡ್ತಾ ಇದ್ರು ಅವರು ಕೇಳ್ಲಿಕ್ಕಂತ. ಸೊ ಸಮ್ವೇರ್ ವಿದೌಟ್ ಮೈ ನಾಲೆಜ್ ಅದು ನನ್ ಕಿವಿ ಮೇಲೆ ಬೀಳ್ತಾ ಇತ್ತು. ಇಟ್ ಆಲ್ವೇಸ್ ಫೆಲ್ ಆನ್ ಮೈ ಇಯರ್ಸ್. ಅಂಡ್ ಆ ರಿದಮ್ ಸೆನ್ಸ್ ಅಥವಾ ಶ್ರುತಿ ಸೆನ್ಸ್ ಏನು ಗೊತ್ತಿಲ್ಲದೆ ಇಟ್ ಜಸ್ಟ್ ನನ್ನೊಳಗೇನೋ ಬಂತು. ಹಾಗಾಗಿ ಆಸಕ್ತಿ ಹುಟ್ಟು. ಆಮೇಲೆ ಬೆಳೀತಾ ಹೋಯ್ತು ಸ್ವಲ್ಪ. ಖಂಡಿತ, ಆಫ್ಕೋರ್ಸ್ ವಿತ್ ದ ಸಪೋರ್ಟ್ ಆಫ್ ಮೈ ಪೇರೆಂಟ್ಸ್. ತಮ್ಮ 10ನೇ ವರ್ಷದಲ್ಲಿ ತಾವು ಕಚೇರಿ ನೀಡ್ತೀರಿ. 10ನೇ ವರ್ಷದಲ್ಲಿ ಅಲ್ಲ ಮೇಡಮ್, ಪ್ರಥಮ ಕಚೇರಿ. ಹೌದು. ಅದರ ಒಂದು ಅನುಭವ ತಿಳಿಸಿ ಮೇಡಮ್. ಅದು ನಾನು ನೀಡಿದ್ದು ಕರ್ನಾಟಿಕ್ ಮ್ಯೂಸಿಕ್. ಫಸ್ಟ್ ನಾನು ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ದೇನೆ. ಶ್ರೀ ವ್ಯಾಸ್ ಕೃಷ್ಣ ಉಪಾಧ್ಯಾಯರ್ ಅಂತ ಕಾರ್ಕಳದವ್ರೆ. ಪ್ರೀತಿಯಿಂದ ನಾವು ವ್ಯಾಸ್ ಮಾಸ್ಟರ್ ಅಂತ ಕರೀತೇವೆ. ಅವ್ರ ಮನೆಗೆ ಬಂದು ಪಾಠ ಹೇಳಿಕೊಡ್ತಾ ಇದ್ರು. ಅವ್ರ ಹತ್ರ ಕಲ್ತಿರುವಂತ ಕರ್ನಾಟಕ ಸಂಗೀತ ಕಾರ್ಯಕ್ರಮ ಅದು ಫಸ್ಟ್ ಕಾರ್ಕಳದಲ್ಲೇ 10 ವರ್ಷದ ಪ್ರಾಯ ಇರುವಾಗ ಅದನ್ನ ಮಾಡಿದ್ದೆ. ಸೊ ಆವಾಗ ಏನಂದ್ರೆ ಏನು ಇನ್ಹಿಬಿಷನ್ಸ್ ಇಲ್ಲ, ಏನು ಶೀದಾ ಹೋಗೋದು, ಏನೋ ಅಂದ್ರೆ ತಪ್ಪಾಗ್ತದೆ ಇಲ್ಲ, ಸರಿ ಬರ್ತದೆ ಇಲ್ಲ, ಅದೇನು ಯು ಡೋಂಟ್ ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ. ಮಾಸ್ಟರ್ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಹಾಡಿ ಬರೋದು ಅಷ್ಟೇ. ಆಮೇಲೆ ಮೊದಲುವರ್ ನನ್ಗೆ ಸ್ಟೇಜ್ ಮೇಲೆ ಮಾಸ್ಟರ್ ನನ್ ಜೊತೆ ಹಾರ್ಮೋನಿಯಂ ಕೂತ್ಕೊಂಡಿದ್ರು. ಅವ್ರು ಯೂಶ್ವಲಿ ಹಾರ್ಮೋನಿಯಂ ನುಡಿಸ್ತಾ ಇದ್ರು ನನ್ ಜೊತೆ. ಹೌದು. ಹಾಗಾಗಿ ಮಾಸ್ಟರ್ ಇದ್ದಾರಲ್ಲ ಅಂತ ಒಂದು ಅದು ಕೂಡ ಧೈರ್ಯ. ಆಮೇಲೆ ಬಿಕಾಸ್ ಆಸ್ ಯು ಗ್ರೋ ಸೊ ಯು ಆ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಜಾಸ್ತಿ ಫೀಲ್ ಆಗ್ತದೆ. ಓಕೆ, ಎವ್ರಿ ಕಾನ್ಸರ್ಟ್ ನಾನ್ ಹೀಗೆ ಮಾಡ್ಬೇಕು, ಸ್ವಲ್ಪ ಬೆಟರ್ ಆಗ್ಬೇಕು, ಇನ್ನು ಒಳ್ಳೆ ಮಾಡ್ಬೇಕು, ಅಥವಾ ಸಪೋಸ್ ತಪ್ಪಾದ್ರೆ ಸಪೋಸ್ ಸರಿ ಆಗಲಿದೆ ಹಾಗೆ. ಬಟ್ ಅಟ್ ದಟ್ ಏಜ್ ನೀವು ಕಲಿತಾ ಇರುವಾಗ ಆ ತರದ ಇನ್ಹಿಬಿಷನ್ಸ್ ಏನಿರೋದಿಲ್ಲ. ಯು ಜಸ್ಟ್ ಗೋ, ವಾಟ್ ಎವರ್ ಇಸ್ ಟಾಟ್ ಯು ಸಿಂಗ್. ಸೊ ದಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಪ್ರೋಗ್ರಾಮ್ ಮುಂಚೆ, ಪ್ರೋಗ್ರಾಮ್ ನಂತರ ನಂಗೆ ತುಂಬಾ ಪ್ಯಾಂಪರಿಂಗ್ ಎಲ್ಲ ಸಿಕ್ತು. ಖುಷಿ ಆಯ್ತು. ಅಂದ್ರೆ ಒಂಥರ ಹೊಸ ಅನುಭವ ಅಲ್ಲ, ಅದು ಏನು ಗೊತ್ತಿರುದಿಲ್ಲ ಅಲ್ಲ ಮೇಡಮ್. ಮಕ್ಕಳಲ್ಲ, ಮಕ್ಕಳ ಅವಾಗ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಸುಮ್ನೆ ಮುಗ್ಧತೆ. ಹೌದು, ನಾನ್ ಕಲ್ತಿದ್ದೇನೆ, ನನ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಪ್ರಾಮಾಣಿಕವಾಗಿ ಅದನ್ನ ಹಾಡಬೇಕು, ಅದನ್ನ ಹೇಳ್ಬೇಕು ಅಂತ. ಖಂಡಿತ ಖಂಡಿತ. ಅದಂದ್ರೆ ಲಕ್ಕಿಲಿ ಸ್ಟೇಜ್ ಫಿಯರ್ ಅಂತ ಚಿಕ್ಕಂದಿಂದ ಅದು ಇರ್ಲಿಲ್ಲ. ಏನು ಸೊ ಅಂದ್ರೆ ಇವನ್ ಬಿಫೋರ್ ದಟ್, 4-5 ವರ್ಷ ಮಗು ಇರ್ಬೇಕಾದ್ರೂ ಸ್ಕೂಲಲ್ಲೆಲ್ಲ ಏನಾದ್ರೂ ಕಾಂಪಿಟೇಷನ್ಸ್, ಫ್ಯಾನ್ಸಿ ಡ್ರೆಸ್, ಡ್ಯಾನ್ಸ್, ಮ್ಯೂಸಿಕ್ ಏನಾದ್ರೂ ಇದ್ರೆ ಸ್ಟೇಜ್ ಮೇಲೆ ಹೋಗಿ ಐ ವುಡ್ ಪ್ರೆಸೆಂಟ್. ಸೊ ಲಕ್ಕಿಲಿ ದರ್ ವಾಸ್ ನೋ ಸ್ಟೇಜ್ ಫಿಯರ್ ಆಸ್ ಸಚ್. ಸೊ ಸೇಮ್ ಥಿಂಗ್ ಹ್ಯಾಪನ್ಡ್ ಎಟ್ ದಿಸ್ ಕಾನ್ಸರ್ಟ್ ಆಲ್ಸೋ. ಖಂಡಿತ ಖಂಡಿತ. ಮತ್ತೆ ನಿಮ್ಮ ಕಲಿಕೆ, ಸಂಗೀತ ಕಲಿಕೆ ಬಗ್ಗೆ ಒಂದೆರಡು ಮಾತು ಮೇಡಮ್. ಎಲ್ಲಿಯವರೆಗೆ ಕಲ್ತಿದ್ದೀರಿ ಸಂಗೀತ ಕಲಿಕೆ ಬಗ್ಗೆ 2 ಮಾತು? ನಾನು ಇದು ಅದೇ ಅವಾಗ ಹೇಳಿದ್ದು ಕರ್ನಾಟಿಕ್ ಮ್ಯೂಸಿಕ್ ಇಂದ ಸ್ಟಾರ್ಟ್ ಮಾಡಿ ಫಸ್ಟ್ 5 years ಕರ್ನಾಟಿಕ್ ಮ್ಯೂಸಿಕ್ ಕಲಿತೆ. ಆಮೇಲೆ ಹಿಂದೂಸ್ತಾನಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ದು 1997 ಅಲ್ಲಿ. ನನ್ನ ಗುರುಗಳಾದ ಪದ್ಮಭೂಷಣ್ ಪಂಡಿತ್ ವಿಶ್ವಮೋಹನ್ ಭಟ್ ಅವರು ಕಾರ್ಕಳಕ್ಕೆ ಕಾರ್ಯಕ್ರಮ ನೀಡ್ಲಿಕ್ಕೆ ಬಂದಿದ್ರು. ಅವರ ಕಾರ್ಯಕ್ರಮ ಕೇಳಿ ದಟ್ ವಾಸ್ ಅ ಚೇಂಜಿಂಗ್ ಪಾಯಿಂಟ್, ನಂಗೆ ಟರ್ನಿಂಗ್ ಪಾಯಿಂಟ್. ಅದು ಕೇಳಿ, ಅವರು ಇನ್ಸ್ಟ್ರೂಮೆಂಟಲ್ ಕಲಾವಿದ್ರು, ಮೋಹನ್ವೀಣಾ ಕಲಾವಿದ್ರು, ಆದ್ರೂ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಾಡಿದ್ರು. ಈಸ್ ಅ ಗುಡ್ ವೋಕಲಿಸ್ಟ್ ಆಲ್ಸೋ. ಸೊ ಅದನ್ನು ಕೇಳಿ ಐ ವಾಸ್ ಸೋ ಇನ್ಫ್ಲೂಯೆನ್ಸ್ ದಟ್ ಐ ವಾಂಟೆಡ್ ಟು ಲರ್ನ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂಡ್ ಐ ವಾಂಟೆಡ್ ಟು ಲರ್ನ್ ಫ್ರಮ್ ಹಿಮ್ ಓನ್ಲಿ. ಸೊ ಆ ತರ ಒಂದು ಅಲ್ಲಿ ಟರ್ನಿಂಗ್ ಪಾಯಿಂಟ್ ಬಂತು.
ಮತ್ತೆ ಒಂದ್ ವರ್ಷದ ನಂತರ ಯುನೋ ವಿ ಗಾಟ್ ಅ ಚಾನ್ಸ್ ದಟ್ ಹಿ ಹರ್ಡ್ ಮೈ ಸಿಂಗಿಂಗ್ ಅಂಡ್ ಹಿ ಅಕ್ಸೆಪ್ಟೆಡ್ ಮೀ ಆಸ್ ಹಿಸ್ ಡಿಸೈಪಲ್. ಹ್ಮ್ ಗಂಡ ಬಂದ್ ಡಿಸೈಪಲ್ ಆಗಿ ಅಕ್ಸೆಪ್ಟ್ ಮಾಡಿದ್ರು. ಅಂದಿನಿಂದ ಅವ್ರ ಹತ್ರ ನಾನು ಕಲಿತಾ ಇದ್ದೇನೆ, ಈಗ್ಲೂ ಕಲಿತಾ ಇದ್ದೇನೆ. ಈಗಲೂ ಕಲಿತಿದ್ದೀರಿ? ಹೌದು, ಕಲಿತಾ ಇದ್ದೇನೆ ಬಿಕಾಸ್ ಅದಕ್ಕೆ ಎಂಡ್ ಇಲ್ಲ. ಸೊ ಐ ಎಂಡ್ ಇಲ್ಲ, ಫೀಲ್ ಎಂಡ್ ಇಲ್ಲ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಐ ಜಸ್ಟ್ ವಾಂಟ್ ಟು ಬಿ ಅ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಆಲ್ ಮೈ ಲೈಫ್. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಯಾಕಂದ್ರೆ ಅದು ನಿರಂತರ ಕಲಿಕೆ, ನಿರಂತರ. ಸಂಗೀತ ಅಂದ್ರೆ ಒಂದು ಸಾಗರ ಅಲ್ಲ ಮೇಡಮ್? ಹೌದು ಹೌದು, ಖಂಡಿತ. ಹೌದು, ಮುಗಿಲಿಕ್ಕಿಲ್ಲ, ಅದು ಕೊನೆ ಇಲ್ಲ. ಕಲಾವಿದ್ರು ಮುಗಿತಾರೆ, ಇಡ್ಸ್ತಾ ಇರ್ತೀವಿ. ಕಲಾವಿದ್ರು ಮುಗಿತಾರೆ, ಬಟ್ ರಾಗ ಮುಗಿಯೋದಿಲ್ಲ. ಹೌದು, ಕಲೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ. ಅದೇ ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ಮೇಡಮ್, ನಿಮ್ಮ ಕಲಿಕೆ ನಂತರ ತಮಗೆ ಸಂಗೀತ ವಿಶಾರದ ಎನ್ನುವಂಥ ಪದವಿ ದೊರೆಯುತ್ತದೆ. ಆ ಪದವಿ ಬಗ್ಗೆ ಒಂದೆರಡು ಮಾತು. ಗಂಧರ್ವ ಮಹಾವಿದ್ಯಾಲಯ ಯೂನಿವರ್ಸಿಟಿಯಿಂದ ಸಂಗೀತ ವಿಶಾರದ ನಾನು ಮಾಡಿದ್ದು. ಆಮೇಲೆ MA ಇನ್ ಮ್ಯೂಸಿಕ್ ಮಾಡಿದ್ದಾನೆ ಫ್ರಮ್ ಇದು ಮೋಹನ್ ಲಾಲ್ ಸುಖಾಡಿಯಾ ಯೂನಿವರ್ಸಿಟಿ, ಉದಯ್ಪುರ್. ಕೋರ್ಸ್ ಮಾಡಿದ್ದು ಅದೆರಡೇ. ಆಮೇಲೆ ನಾನು ಗಾಯಕಿ ಅಂದ್ರೆ ಗುರುಗಳು ಏನ್ ಹೇಳ್ಕೊಟ್ಟಿದಾರ ಅದನ್ನೇ ಮನೆಯಲ್ಲಿ ಅಭ್ಯಾಸ ಮಾಡ್ತೇನೆ. ಒಂದು ನಿಮಿಷ ಮೇಡಮ್, ಒಬ್ರು ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ನೋಡೋಣ, ಆ ನಂತರ ಮಾತು ಮುಂದುವರಿಸೋಣ ಮೇಡಮ್. ಖಂಡಿತ. ಸರಿ, ಆಯ್ತು ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಸರ್. ನಮ್ಮೊಂದಿಗೆ ಮಹಾಲಕ್ಷ್ಮಿ ಶೆಣೈ ಮೇಡಮ್ ಅವರಿದ್ದಾರೆ, ನಿಮ್ಮ ಆತ್ಮೀಯರು. ಅವರೊಂದಿಗೆ ಮಾತನಾಡಿ, ಅವರ ಬಗ್ಗೆ ಒಂದೆರಡು ಮಾತನಾಡಿ, ಅವ್ರು ಯಾರು ಅಂತ, ನೀವ್ಯಾರು ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ಅವರ ನಗು ನೋಡಿದ್ರೆ ಗೊತ್ತಾಗ್ತಿದೆ. ಮಾತಾಡಿ ಸರ್, ನೋಡ. ಮಾತಾಡಿ ಸರ್, ಕೇಳ್ತಿದೆ. ಹಲೋ ಹಲೋ. ಮಹಾಲಕ್ಷ್ಮಿ ಮಾಮು ಹೇಳಿ. ಕನ್ನಡದಲ್ಲಿ ಮಾತಾಡ್ತೇನೆ ನಾನು. ಕನ್ನಡದಲ್ಲಿ ಇದು ನಿಮ್ ಬಗ್ಗೆ ಏನಾದ್ರು ಹೇಳಿ ಅಂತ ಹೇಳಿದ್ರು. ನನ್ಗೆಲ್ಲ ಸಣ್ಣದಿರುವಾಗದೆಲ್ಲ ನೆನ್ಪಾಯ್ತು. ನಿಂಗೆ ರಬ್ಬರ್ ಕಲೆಕ್ಷನ್ ಮಾಡೋದು, ಬಣ್ಣ ಒಟ್ಟು ಮಾಡೋದು, ಮತ್ತೆ ಅದಕ್ಕೆಲ್ಲ ಓವರ್ ಆಲ್ ಹೆಸರು ಬಣ್ಣ, ಕೈಗೆ ಹಾಕುವ ನೈಲ್ ಪಾಲಿಶ್, ಮತ್ತೆ ವಾಟರ್ ಕಲರ್ ಡ್ರಾಯಿಂಗ್ ಇದ್ದು ಅದೆಲ್ಲ ನನ್ ನೆನಪಾಯ್ತು. ಬಾಂಬೆಯಿಂದ ತರೋದು, ಜಪಾನಿಂದ ಸಹ ನಾನು ತಗೊಂಡು ಹೋಗಿದ್ದೆ. ಮತ್ತೆ ಕಲಾವಿದೆಯಾಗಿ ಅವರ ಬಗ್ಗೆ ಒಂದೆರಡು ಮಾತು. ಹೇಳ್ತೇನೆ. ಮ್ಯೂಸಿಕ್ ನ ಬಗ್ಗೆ ಅವರದೊಂದು 2-3 ಪದ್ಯ ನನ್ಗೆ ತುಂಬಾ ಫೇವರೇಟ್. ಒಂದು ನಾರಿ ನಯನ ಚಕೋರ ಅಂತ ಹೇಳಿ, ಮತ್ತೊಂದು ಮರಾಠಿ ಪದ್ಯ ಅಲೆ ನಾಚತೆ, ಅಲೆ ನಾಚತೆ ಅಂತ ಹೇಳಿ. ಒಂದೆರಡು ಲೈನ್ ಹಾಡಿಸ್ಬೋದಾ? ಹಾಡಿಸ್ಬೋದು. ತಂದ್ರೆ ಹಾಡ್ತಾರ ಅವ್ರ ಒಂದೆರಡು ಲೈನ್. ನಾರಿ ನಯನ ಚಕೋರ ಆಲ್ರೆಡಿ ಹಾಡಿದೆ. ಫಸ್ಟಿಗೆ ಅದನ್ನೇ ಹಾಡ್ತಿ. ಅಲೆ ನಾಚತೆ ಬೇಕಾದ್ರೆ ಹಾಡ್ತೀನಿ. ಅಲೆ ನಾಚತ. ಮರಾಠಿ ಸಾಂಗ್ ಹಾಡ್ತಾರೆ. ಖಂಡಿತ ಖಂಡಿತ ಹಾಡಿ ಮೇಡಮ್, ಒಂದೆರಡು ಸಾಲ ಹಾಡಿ. ಅಲೆ ನಾಚತ, ಓಲೆ ನಾಚತ, ಅಲೆ ನಾಚತ ಗಣರಾಜಾಲೆ, ಅಲೆ ನಾಚತ ಗಣರಾಜಾಲೆ, ಅಲೆ ನಾಚತ ಗಣರಾಜಾಲೆ, ಅಲೆ ನಾಚತ ಗಣರಾಜಾಲೆ. ಝುಮ್ ಜನ ಝುಮ್ ಜನ ಝುಮ್ ಜನ ಝುಮ್ ಜನ ವಜತಿಯಾಲೆ, ಅಲೆ ನಾಚತ, ಅಲೆ ನಾಚತ, ಅಲೆ ನಾಚತ ಗಣರಾಜಾಲೆ, ಅಲೆ ನಾಚತ ಗಣರಾಜಾಲೆ. ಸೂಪರ್ ಮೇಡಮ್, ತುಂಬಾ ತುಂಬಾ ಒಳ್ಳೇದಾಗಿದೆ. ಅವ್ರಿಗೆ ಮರಾಠಿ ಗೊತ್ತಿಲ್ಲ, ಮಾತೃಭಾಷೆ ಅಲ್ಲ ಅಂತ ಗೊತ್ತೇ ಆಗುದಿಲ್ಲ. ಹೌದು, ಉಚ್ಚಾರ ಕರೆಕ್ಟ್ ಇದೆ. ಹೌದೌದು, ಉಚ್ಚಾರ, ಪ್ರೊನೌನ್ಸಿಯೇಷನ್ ಎಲ್ಲ ಹೌದು. ಖಂಡಿತ ಸರ್, ಖಂಡಿತ. ನೀವೆಲ್ಲಿ ಸರ್, ಮುಂಬೈಲಿ ವಾಸವಾಗಿದ್ದು ಸರ್? ನಾನ್ ಮುಂಬೈಲಿ ಮಾತಾಡುದು. ನಾನ್ ಸಣ್ಣದಿಂದ ಅವಳು ಪದ್ಯ ಹೇಳುದೆಲ್ಲ ಕೇಳ್ತಾ ಇರ್ತೇನೆ. ಅವಳು ಮಧ್ಯದಲ್ಲಿ ಮ್ಯೂಸಿಕ್ ಕಲೀಲಿಕ್ಕೆ ಜೈಪುರ್ ನನ್ನ ಮಾಮ ಮತ್ತೆ ಹಾಗೆ ನಾನು ಅವಳ ಸೋದರ ಮಾವ, ಅವಳ ತಾಯಿದ್ದು ತಮ್ಮ. ಆಗ್ಲಿ ಸರ್, ಅದರಿಂದ ಅವಳು ಅಂತ ಹೇಳ್ತಾ ಇದ್ದೀನಿ, ಏಕವಚನದಲ್ಲಿ. ಆಗ್ಲಿ ಸರ್, ಆಗ್ಲಿ, ತೊಂದ್ರೆ ಇಲ್ಲ. ಹೌದು, ನನ್ನ ಮಗಳ ಹಾಗೆ. ಹೌದು ಸರ್. ನನ್ಗೆ ತುಂಬಾ ಲೈಕ್ ನೆಕ್ಸ್ಟ್ ಟು ಮೈ ಪೇರೆಂಟ್ಸ್ ಅಂತ ನಾನು ಅವ್ರಿಗೆ ಹೇಳಿದ್ರು ತಪ್ಪಾಗುದಿಲ್ಲ. ಬಿಕಾಸ್ ಹಿ ಹ್ಯಾಸ್ ಆಲ್ಸೋ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಮೈ ಕರಿಯರ್. ಬಿಕಾಸ್
ಆ ದಿನಗಳಲ್ಲಿ ಟ್ರೈನ್ ಅಲ್ಲಿ ನಾವು ಬಾಂಬೆಗೆ ಹೋಗಿ ಜೈಪುರಿಗೆ ಹೋಗುವಾಗ ನಮ್ಮ ಸ್ಟಾಪ್ ವಾಸ್ ಇನ್ ಮುಂಬೈ. ಇವರು ಮನೆಯಲ್ಲಿ ಇದ್ದು ಅವರೇ ನಂಗೆ ನನ್ನನ್ನು ಅಮ್ಮನ್ನು ಪಿಕಪ್ ಫುಡ್ ಎಲ್ಲ ಕಟ್ಟಿಕೊಟ್ಟು ಮಾಮ ಮಾಮಿ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದ್ರ ನಂತರ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದ್ರು ಮುಂಬೈಯಲ್ಲಿ ಹಿ ಟೇಕ್ಸ್ ಎವ್ರಿ ರೆಸ್ಪಾನ್ಸಿಬಿಲಿಟಿ. ಹೌದು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ಹೌದು. ಅವರ ಗುರು ತುಂಬಾ ರೆಸ್ಪೆಕ್ಟೆಡ್ ಒಂದು ಪಂಡಿತ್ ವಿಶ್ವಮನ್ ಭಟ್ರು. ಹಾಗೂ ಅವರಿಗೆ ನಮ್ಮದ್ರಲ್ಲಿ ಸ್ವಾಮೀಜಿ ಹೇಳಿದ್ರೆ ಸ್ವಲ್ಪ ದೇವರ ಸ್ಥಾನ. ಸ್ವಾಮೀಜಿ ಅವರ ಒಂದು ಆಶೀರ್ವಾದ ಉಂಟು ಅವರಿಗೆ, ನಮ್ಮ ಕಾಶಿ ಮಠಾಧೀಶ ಸುಧೀಂದ್ರ ತೀರ್ಥರು. ಹೌದು ಸರ್, ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ಧನ್ಯವಾದಗಳು ಮಹಾಲಕ್ಷ್ಮಿ. ಥ್ಯಾಂಕ್ ಯು ಸರ್. ಮೇಡಮ್, ಸಂಗೀತ ವಿಶಾರದ ಆ ಪದವಿ ಬಗ್ಗೆ ಒಂದು ಮಾತಾಡ್ತಿದ್ರಿ, ಮುಂದುವರಿಸಿ ಮೇಡಮ್. ಓಕೆ. ಇಲ್ಲ, ಸಂಗೀತ ವಿಶಾರದ ಇಟ್ಸ್ ಇಕ್ವಲೆಂಟ್ ಟು BA ಇನ್ ಮ್ಯೂಸಿಕ್. ಅದನ್ನ ಗಂಧರ್ವ ಮಹಾವಿದ್ಯಾಲಯದಿಂದ ನಾನು ಮಾಡಿದ್ದೆ. ಅದ್ರ ನಂತರ MA ಇನ್ ಮ್ಯೂಸಿಕ್ ಮೋಹನ್ ಲಾಲ್ ಸುಖಾಡಿಯಾ ಯೂನಿವರ್ಸಿಟಿ ಉದಯಪುರಿಂದ ಮಾಡಿದ್ದೇನೆ. ಹೌದು, ಖಂಡಿತ ಮೇಡಮ್. ತದನಂತರ ತಾವು ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಸಾಕ್ತೀರಿ. ದೇಶದಾದ್ಯಂತ 20 ರಾಜ್ಯಗಳಲ್ಲಿ ತಾವು ಕಾರ್ಯಕ್ರಮಗಳನ್ನು ನೀಡ್ತೀರಿ. ಯಾವ ರೀತಿಯ ಕಾರ್ಯಕ್ರಮ ಮೇಡಮ್? ಭಕ್ತಿ ಸಂಗೀತವ ಅಥವಾ ಏನು ಭಜನ್ಸ್, ಮತ್ತು ಅದೇ ರೀತಿ ಯಾವುದು ನಾವು ಹೇಳ್ತೇವೆ ಕ್ಲಾಸಿಕಲ್ ಮ್ಯೂಸಿಕ್, ಯಾವ ರೀತಿಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ರಿ ಮೇಡಮ್ ತಾವು? ಯಾವ ರೀತಿ ಕಾರ್ಯಕ್ರಮ? ಬೇಸಿಕಲಿ ಕ್ಲಾಸಿಕಲ್. ನಂದು ಮೇನ್ ಸ್ಟ್ರೀಮ್ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲ್ ಮ್ಯೂಸಿಕ್. ಸೊ ಅದನ್ನು ಆ ಕಾರ್ಯಕ್ರಮಗಳನ್ನು ನೀಡ್ತೇನೆ. ಪ್ಲಸ್ ಡಿವೋಷನಲ್ ಭಜನ್ಸ್ ಕೂಡ, ಇದೆರಡು ಮೇನ್ ಆಗಿ ಇಟ್ಕೊಂಡಿದ್ದೇನೆ. ಡಿಪೆಂಡ್ಸ್. ಯೂಶುವಲಿ ಫಸ್ಟ್ ಒಂದ್ ರಾಗ ಹಾಡಿ ಆಮೇಲೆ ಭಜನ್ಸ್ ಹಾಡುದು, ಇಲ್ಲಾದ್ರೆ ಟೆಂಪಲ್ಸ್ ಅಲ್ಲಾದ್ರೆ ಭಜನೆ ಕಾರ್ಯಕ್ರಮ ಇರ್ತದೆ. ಸೊ ಎರಡು ಮಾಡ್ತೀನಿ. ಅದಲ್ಲದೆ ಸ್ವಲ್ಪ ಭಾವಗೀತೆ, ಜನಪದ ಅದೆಲ್ಲ ಸ್ವಲ್ಪ ಹಾಡ್ತೀನಿ, ಡಿಪೆಂಡಿಂಗ್ ಅಪಾನ್ ಒಕೇಶನ್. ಹೌದು, ಖಂಡಿತ. ಕಲಾಭಿಮಾನಿಗಳು ಏನು ಇಚ್ಛೆ ಪಡ್ತಾರೆ ಅದನ್ನ ನೀವು ಹಾಡ್ತೀರಿ, ಖಂಡಿತ. ಅದೇ ರೀತಿ ಮೇಡಮ್, ತಾವು ಸಿಡಿ ಮತ್ತೆ ಕ್ಯಾಸೆಟ್ಗಳಲ್ಲಿ ನಿಮ್ಮ ಹಾಡುಗಳು ಧ್ವನಿ ಮುದ್ರಿತವಾಗಿದೆ, ಅದರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ನನ್ನ ಫಸ್ಟ್ ಸಿಡಿ ಆದದ್ದು ಗುರು ಗುಣಗಾನ ಅಂತ, ನಮ್ಮ ಕಾಶಿ ಮಠ ಸಂಸ್ಥಾನದ ಯತಿಗಳ ಮೇಲೆ ಸಾಂಗ್ಸ್ ಅನ್ನ ನಾನು ಒಂದ್ 15-16 ವರ್ಷ ಇರುವಾಗ ಎಲ್ಲ ಕಂಪೋಸ್ ಮಾಡಿದ್ದು. ಅದ್ರಲ್ಲಿ 1-2 ಸಾಂಗ್ಸ್ ನನ್ನ ಅಮ್ಮ ಕೂಡ ಬರ್ದಿದ್ದಾರೆ. ಅದು ಹಾಡಿ ಸ್ವಾಮಿಗಳ ಕೈಯಲ್ಲಿ, ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರ ಕೈಯಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೀಸ್ ಆದದ್ದು. ಹೌದು. ಆವಾಗ ಸಿಡಿ ಯುಗ ಇತ್ತು, ಕ್ಯಾಸೆಟ್ ಸಿಡಿ ಯುಗ ಇತ್ತು. ಕ್ಯಾಸೆಟ್ ಸಿಡಿ 2 ರಿಲೀಸ್ ಮಾಡಿದ್ವಿ ಆವಾಗ. ಸೊ ಅದು ನಂದು ಫಸ್ಟ್ ಸಿಡಿ. ಅದರಿಂದ ಸ್ವಲ್ಪ ಜನರಿಗೆ ಗೊತ್ತಾಯ್ತು, ಸ್ವಲ್ಪ ಅಂದ್ರೆ ಸ್ವಾಮಿಗಳ ಆಶೀರ್ವಾದ ಮಾಡಿ ನಮ್ಮ ನಮ್ಮ ಸಂಸ್ಥಾನದ ಯತಿಗಳ ಮೇಲೆಲ್ಲ ಹಾಡಿದಾಳೆ, ಚೆನ್ನಾಗಿ ಹಾಡ್ತಾಳೆ ಅಂತೆಲ್ಲ ಸ್ವಾಮಿಗಳು ಹೇಳ್ತಾ ಇದ್ರು. ಸೊ ಅದರಿಂದ ಅವರ ಅನುಗ್ರಹದ ಕಾರಣ ಆ ಸಿಡಿಯಿಂದ ಸ್ವಲ್ಪ ನಂಗೆ ಅಂದ್ರೆ ಒಳ್ಳೇದೇ ಆಗ್ತಾ ಬಂತು ಆಫ್ಟರ್ ದಟ್. ಅಂಡ್ ನೆಕ್ಸ್ಟ್ ನಂದು ಎದ್ದು ಬಾರೋ ರಂಗ ಅಂತ ಒಂದು ಸಿಡಿ ಮಾಡಿದ್ವಿ. ಕೃಷ್ಣಾರ್ಪಣ ಅಂತ ಒಂದು ಕೃಷ್ಣನ್ ಮೇಲೆ ಎಲ್ಲ ಭಜನ್ಸ್ ಕೃಷ್ಣನ್ ಮೇಲೆ ಅದು ಮಾಡಿದ್ವಿ. ಆಮೇಲೆ ಮೀರಾ ಭಜನ್ಸ್ ಸಿಡಿ ಮಾಡಿದ್ವಿ, ಒಂದು ಕ್ಲಾಸಿಕಲ್ ಸಿಡಿ ಅದು ಮಾಡಿದ್ವಿ. ಬಟ್ ಈಗ ಸಿಡಿ ಕ್ಯಾಸೆಟ್ ಸಿಡಿ ಯುಗ ಮುಗ್ದಿದೆ. ಈಗ ಏನಿದ್ರು ಯೂಟ್ಯೂಬ್. ಸೊ ವಾಟ್ ಎವರ್ ವಿಡಿಯೋಸ್ ಏನ್ ಮಾಡ್ತೀವಿ ಅದನ್ನ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಅಲ್ಲಿ ವಿ ಅಪ್ಲೋಡ್. ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ ಎಲ್ಲ ನೋಡ್ತಾರೆ ಅಲ್ಲ ಮೇಡಮ್? ಅಂದ್ರೆ ನಿಮ್ಮ ರಾಗ ಸಂಯೋಜನೆಯ ಒಂದು ಗೀತೆಯ ಒಂದೆರಡು ಸಾಲು ನಮಗೆ ಹಾಡ್ಬೋದು ಮೇಡಮ್, ವೀಕ್ಷಕರಿಗಾಗಿ? ಓಡಿ ಓಡಿ ಬಾ ಅಂಕದೊಳಾಡುವ ಕೂಸೇವಾ, ಓಡಿ ಓಡಿ ಬಾ ಅಂಕದೊಳಾಡುವ ಕೂಸೇವಾ, ನೋಡುವೆ ನಿನ್ನಯ ಮುಖವನು ರಾಮನ ಕೂಡಿ ಕರುಣಿವಾ, ಓಡಿ ಓಡಿ ಬಾ ಅಂಕದೊಳಾಡುವ ಕೂಸೇವಾ, ನಂದನ ಸುತನೇ ಬಾ ಮನವಾನಂದ
ಬಡಿಸುವ ನಂದನ ಸುತನೆ ಬಾ ಮನವಾನಂದ ಬಡಿಸುವ ನಿಂದಿರಲಾರೆನು ನಿನ್ನ ತೊರೆದು ನಿಂದಿರಲಾರೆನು ನಿನ್ನ ತೊರೆದು ಇಂದಿರೇಶನೇ ಬಾ ನಿಂದಿರಲಾರೆನು ನಿನ್ನ ತೊರೆದು ಇಂದಿರೇಶನೇ ಬಾ ಓಡಿ ಓಡಿ ಬಾ 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 ಅಂಕದೊಳಾಡುವ ಸೇವಾ ಓಡಿ ಓಡಿ ಬಾ 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 ಓಡೋಡಿ ಓಡೋಡಿ ಬಾ. ಸೂಪರ್ ಮೇಡಮ್, ಸೂಪರ್. ಕೇಳಿ ಖುಷಿ ಆಗ್ತದೆ. ಒಂಥರ ವಿಭಿನ್ನ ರೀತಿಯಾಗಿದೆ. Thank you. ಒಂಥರ ಅಂದ್ರೆ ಈ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ಇದೆ ಹಾಡು. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಕೃಷ್ಣಾರ್ಪಣ ಆಲ್ಬಮ್ ಇಂದ ಆಲ್ಬಮ್ ಅಲ್ಲಿ ಸಂಯೋಜಿಸಿರುವ ಸಾಂಗ್ ಇದು. ಹಾ ರಾಗ ಸಂಯೋಜನೆ ನಾನ್ ಮಾಡಿದ್ದು. ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟವರು ನಮ್ಮ ಕರ್ನಾಟಕದ ಖ್ಯಾತ ಕಲಾವಿದರು ಶ್ರೀ ಪ್ರವೀಣ್ ಗೋಡ್ಕಿಂಡಿ ಅವರು. ಗೋಡ್ಕಿಂಡಿ ಅವರು. ಹೌದು ಹೌದು. ಫ್ಲೂಟ್ ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಅವರು ಮಾಡಿದ್ರು. ಅವ್ರು ಮಾಡಿದ್ರು, ಹಿನ್ನೆಲೆ ಸಂಗೀತ ಅವ್ರು ನೀಡಿದ್ದಾರೆ. ರಾಗ ಸಂಯೋಜನೆ ನಿಮ್ದು ಅಷ್ಟು ಆ ತರ ಮಾಡಿದ್ರಿ. ಗಾಯನ ಕೂಡ ನಿಮ್ದೆ ಅಲ್ಲ ಮೇಡಮ್? ನಿಮ್ದೆ ಗಾಯನ? ಗಾಯನ ರಾಗ ಸಂಯೋಜನೆ ಗಾಯನ ನಂದು. ಮತ್ತೆ ಬೇಸಿಕ್ ಐ ಮೀನ್ ಅದ್ರ ಮೇಲೆ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಫ್ಲೂಟ್ ಡೈರೆಕ್ಷನ್ ಅವ್ರದ್ದು. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ಮೇಡಮ್, ನಮ್ಮ ಈ ಕಾರ್ಯಕ್ರಮದ ಕಲಾಂತರಂಗ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ ತೆಗೆದು ತದನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್. ಸರಿ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಮಹಾಲಕ್ಷ್ಮಿ ಶೆಣೆಯವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಇನ್ನೂ ಬಹಳಷ್ಟು ಮಾತಾಡಲಿಕ್ಕಿದೆ. ಒಂದು ಪುಟ್ಟ ವಿರಾಮವನ್ನು ತೆಗೆದು ಆ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ನಮ್ಮ ನಾಡಿನ ಜನಪ್ರಿಯ ಗಾಯಕಿ ಮಹಾಲಕ್ಷ್ಮಿ ಶೆಣೆಯವರು ಇದ್ದಾರೆ. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಇನ್ನು ಬಹಳಷ್ಟು ಅವರ ಬಗ್ಗೆ ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿ ಮೇಡಮ್, ಅದೇ ಮೇಡಮ್, ಅದೇ ರೀತಿ ನೀವು ಕೊಂಕಣಿ ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆ ಕೊಂಕಣಿ ಭಾಷೆಯಲ್ಲಿ ತಾವು ರಾಗ ಸಂಯೋಜನೆ ಮಾಡಿ ಹಾಡಿದ್ದೀರಿ. ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ಸಾಮಾನ್ಯವಾಗಿ ನಮ್ಮ ಮಾತೃಭಾಷೆ ಏನಿರುತ್ತೆ, ಪ್ರಾಬಬ್ಲಿ ಅದಕ್ಕೆ ನಮ್ಗೆ ಜಾಸ್ತಿ ಪ್ರೀತಿ ಇರ್ತದೆ. ಹಾಗಾಗಿ ಆ ಭಾಷೆಯಲ್ಲಿ ಸ್ವಲ್ಪ ಭಾವ ವ್ಯಕ್ತಪಡಿಸಲು ಅಥವಾ ಕಂಪೋಸ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಅಂತ ನಾನು ಭಾವಿಸ್ತೇನೆ. ದಟ್ ಡಸಂಟ್ ಮೀನ್ ಬೇರೆ ಭಾಷೆ ಇಷ್ಟ ಇಲ್ಲ ಅಂತ ಅದರ್ಥ ಅಲ್ಲ. ಕೊಂಕಣಿ ಸ್ವಲ್ಪ ಜಾಸ್ತಿ ಪ್ರಿಯವಾದದ್ದು. ಹಾಗಾಗಿ ಕೊಂಕಣಿಯಲ್ಲಿ ಕೆಲವು ಸಾಂಗ್ಸ್ ಅನ್ನ ನನ್ನ ಅಮ್ಮ ಬರೆದ ಕೆಲವು ಸಾಂಗ್ಸ್, ನಮ್ಮ ಸ್ವಾಮಿಗಳ ಮೇಲೆ ಬರ್ದಿರುವಂತ ಕೆಲವು ಸಾಂಗ್ಸ್, ಅದನ್ನ ನಾನು ಕಂಪೋಸ್ ಮಾಡಿ ಹಾಡಿದ್ದೇನೆ. ಅದನ್ನ ಜನ ಇಷ್ಟಪಟ್ಟಿದ್ದಾರೆ. ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹಾಡ್ತೀರಿ. ಆಮೇಲೆ ಹೌದು ಹೌದು. ಅದೇ ರೀತಿ ಆ ಗೀತೆಯ ಒಂದು ಯಾವ್ದಾರು ಒಂದು ತುಣುಕು ನೀವು ಹಾಡೋದಾರ ಹಾಡು, ಒಂದು ಗೀತೆಯನ್ನ, ಜನಪ್ರಿಯವಾದಂತ ಗೀತೆಯನ್ನು ಒಂದು ನಮ್ಗಾಗಿ ಒಂದೆರಡು ಸಾಲು ಮೇಡಮ್. ಒಂದು ಕೊಂಕಣಿ ಭಾಷೆ ಮೇಲೆ ಬರ್ದಿರುವಂತದ್ದು, ನನ್ನ ಅಮ್ಮ ಬರ್ದಿರೋದು, ಭಾರತಿ ಶೆಣೈ. ಅದನ್ನ ಹಾಡ್ತೇನೆ. ಆಯ್ತಾಯ್ತು ಮೇಡಮ್. ಕೊಂಕಣಿ ಕೊಂಕಣಿ ಮೋಡು ಅಮ್ಮಿ ಕಂಕಣ ಬಂದು ನಂಚೂಯ. ಕೊಂಕಣಿ ಕೊಂಕಣಿ ಮೋಡು ಅಮ್ಮಿ ಕಂಕಣ ಬಂದು ನಂಚೂಯ. ಕಣ ಕಣ ಕೊಂಕಣಿ ಕ್ಷಣ ಕ್ಷಣ ಕೊಂಕಣಿ ಕಣ ಕಣ ಕೊಂಕಣಿ ಕ್ಷಣ ಕ್ಷಣ ಕೊಂಕಣಿ ಉಲ್ಲಯ. ಕೊಂಕಣಿ ಕೊಂಕಣಿ ಮೋಡು ಅಮ್ಮಿ ಕಂಕಣ ಬಂದು ನಂಚುಯ. ಕೊಂಕಣಿ ಕೊಂಕಣಿ ಮೋಡು ಅಮ್ಮಿ
ಕಂಕಣ ಬಂದು ನಂಜುಯ ಆಮಿ ನಂಜುಯ ಆಮಿ ನಂಜುಯ ಕೊಂಕಣಿ ಮಾಡೋ ನಂಜುಯ ಕೊಂಕಣಿ ಮಾಡೋ ನಂಜುಯ ಕೊಂಕಣಿ ಮಾಡೋ ನಂಜುಯ. ಸುಂದರವಾಗಿತ್ತು ಮೇಡಮ್. ಸುಂದರವಾದಂಥ ಒಂದು ಭಾಷೆ ಬಗ್ಗೆ ಅಲ್ಲ ಮೇಡಮ್, ಭಾಷೆ ಬಗ್ಗೆ ಅಭಿಮಾನದಿಂದ ಭಾಷೆ ಬಗ್ಗೆ ಇರುವಂಥ ಒಂದು ಗೀತೆ. ಕ್ಷಣ ಕ್ಷಣ ಕೊಂಕಣಿ ಅಲ್ಲ ಮೇಡಮ್, ಕಣ ಕಣ ಕೊಂಕಣಿ ಅಂತ ಇದೆ. ಹೌದು, ಖಂಡಿತ ಬಹಳ ಖುಷಿ ಆಯ್ತು. ಇದೆಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಇನ್ ಕೇಸ್ ಯಾರಿಗಾದ್ರೂ ಫುಲ್ ಸಾಂಗ್ಸ್ ಕೇಳ್ಬೇಕಾದ್ರೆ ದೇ ಕ್ಯಾನ್ ಜಸ್ಟ್ ಖಂಡಿತ ಮೇಡಮ್, ವೀಕ್ಷಕರಿಗೆ ತಿಳಿತದೆ. ಯೂಟ್ಯೂಬ್ ಅಲ್ಲಿ ನಿಮ್ಮ ಹೆಸರಿನ ಯೂಟ್ಯೂಬ್ ಅಲ್ಲಿ ಅದು ಪ್ರಸಾರ ಆಗ್ತದೆ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ಹಿಂದಿ ಭಾಷೆಯಲ್ಲಿ ಕೂಡ ನೀವು ರಾಗ ಸಂಯೋಜನೆ ಮಾಡಿ ಹಾಡಿದ್ದೀರಿ. ಹಿಂದಿ ಭಾಷೆಯಲ್ಲಿ, ಹಿಂದಿ ಭಾಷೆಯ ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಹಿಂದಿ ನಂದು ಹಿಂದೂಸ್ತಾನಿ ಸಂಗೀತ, ಹಾಗಾಗಿ ಹಿಂದಿ ಭಾಷೆ ಆಗ್ಲೇಬೇಕು. ಮೋರೋವರ್ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ. ಸೊ ಆ ಭಾಷೆ ಮೇಲೆ ನಂಗೆ ಪ್ರೀತಿ ಇದೆ. ಹಾಗಾಗಿ ಮೀರಾ ಭಜನ್ಸ್, ಕಬೀರ್ ಭಜನ್ಸ್, ಹೀಗೆ ಸೂರ್ದಾಸ್ ಭಜನ್ಸ್ ಇದನ್ನೆಲ್ಲ ಅವಕಾಶ ಸಿಕ್ಕಿದ ಹಾಗೆ ನಾನು ಕಂಪೋಸ್ ಮಾಡ್ತಾ ಹೋಗ್ತೀನಿ. ಮೋರೋವರ್ ಹಿಂದಿ ಭಜನ್ಸ್ ಸ್ವಲ್ಪ ಕಂಪೋಸ್ ಮಾಡ್ಲಿಕ್ಕೆ ಈಸಿ. ದಟ್ಸ್ ವಾಟ್ ಐ ಫೆಲ್ಟ್. ಈಗ ಕನ್ನಡ, ಹಿಂದಿ, ಮರಾಠಿ ಇದನ್ನೆಲ್ಲ ತಗೊಂಡ್ರೆ ಕಂಪೋಸ್ ರಾಗ ಸಂಯೋಜನೆ ಮಾಡ್ಲಿಕ್ಕೆ ನಂಗೆ ಹಿಂದಿ ಭಜನ್ಸ್ ಸ್ವಲ್ಪ ಜಾಸ್ತಿನೇ ಇಷ್ಟ. ಸ್ಪೆಷಲಿ ಮೀರಾ ಭಜನ್ಸ್ ತುಂಬಾ ಇಷ್ಟ ಆಗ್ತದೆ. ಖಂಡಿತ. ಅದೇ ರೀತಿ ಹಿಂದಿ ಸಾಲು ಒಂದೆರಡು ಸಾಲು ಹಾಡ್ಬೋದು ಮೇಡಮ್, ನಮ್ಗೆ ಒಂದೆರಡೇ ಸಾಲು ಸಾಕು ಹಿಂದಿ ಹಾಡು. ಓಕೆ ಓಕೆ ಓಕೆ. ಇದು ನಾನು ಮೀರಾ ಭಜನ್ಸ್ ಸಿಡಿಯಲ್ಲಿ ಕಂಪೋಸ್ ಮಾಡಿರೋ ಹಾಡು. दरस बिना दुखण लागे नैन, जब से तुम बिछड़े मेरे प्रभु, कब हुआ दरस बिना दुखण लागे हैं। मीरा की प्रभु कब रे मिलोगे, मीरा की प्रभु कब रे मिलोगे, दुख में धन सुख दे, दुख में धन सुख दे, दरस बिना दुखण लागे नहीं, दरस बिना दुखण लागे नैन, दुखण लागे नैन, दुखण लागे. ಸೂಪರ್ ಮೇಡಮ್, ಖುಷಿ ಆಯ್ತು. ಮೀರಾ ಭಜನ್ ಶೈಲಿಯ ಒಂದು ಗೀತೆ ಬಹಳ ಖುಷಿ ಆಯ್ತು ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಅಂದ್ರೆ ನೀವು ಮೂಲತಃ ಕಾರ್ಕಳದವರು, ಕಾರ್ಕಳದಿಂದ ನೀವು ಈಗ ರಾಜಸ್ಥಾನದಲ್ಲಿದ್ದೀರಿ. ಈ ಪಯಣಕ್ಕೆ ಕಾರಣ ಏನು ಮೇಡಮ್? ಕಾರಣ ನನ್ನ ತಂದೆ ಡಾಕ್ಟರ್ ಪ್ರಕಾಶ್ ಅವರ ವೃತ್ತಿ. ಇಲ್ಲಿ ಅನಂತ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಅಂತ ಉದಯಪುರ್ ರಾಜಸಮಂದ್ ಡಿಸ್ಟ್ರಿಕ್ಟ್ ಅಲ್ಲಿ. ಇಲ್ಲಿ 2.5 ವರ್ಷದ ಹಿಂದೆ ಅವರು HOD ಆಫ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಆಗಿ ಜಾಯ್ನ್ ಆದ್ರು. ಆಮೇಲೆ ಉದಯಪುರ್ ಇಸ್ ಅ ಬ್ಯೂಟಿಫುಲ್ ಸಿಟಿ, ತುಂಬಾ ಚಂದ ಊರು ಕೂಡ. ಹಾಗಾಗಿ ಫಾರ್ ಅ ಚೇಂಜ್ ಸದ್ಯಕ್ಕೆ ವಿ ಆರ್ ಹಿಯರ್. ಆಮೇಲೆ ನನ್ನ ಗುರುಗಳು ಕೂಡ ಈಸ್ ಫ್ರಮ್ ಜೈಪುರ್, ಇಲ್ಲಿಂದ ಹತ್ರ. ಸೊ ಪಾಠ ಹೇಳಿಸ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಅದಲ್ಲದೆ ನಾರ್ತ್ ಸೈಡ್ ಸ್ವಲ್ಪ ಎಕ್ಸ್ಪ್ಲೋರ್ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಬಂದಿದ್ದೇವೆ. ಅಲ್ಲಿ ಬಂದಿದ್ದೀರಿ. ಅದೇ ರೀತಿ ಮೇಡಮ್, ತಾವು ಅಂದರೆ ನಮ್ಮ ದೇಶದ 20ಕ್ಕೂ ಅಧಿಕ ರಾಜ್ಯಗಳಲ್ಲಿ ತಾವು ಕಾರ್ಯಕ್ರಮ ನೀಡಿದ್ದೀರಿ.
ಅದೊಂದು ಭಾಳ ಪ್ರಮುಖವಾದ ಅಂಶ. ಯಾಕಂದರೆ ಎಲ್ಲ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟ. ಆ ಊರಿನ ಭಾಷೆ, ಆ ಊರಿನ ಹಾಡುಗಳು, ಆ ಕಲಾಭಿಮಾನಿಗಳ ಅಭಿರುಚಿಯನ್ನು ಎಲ್ಲನೂ ನಾವು ತಿಳಿಬೇಕಾಗ್ತದೆ. ಭಾಳ ಕಷ್ಟ ಇದೆ. ಅದನ್ನು ನೀವು ಮಾಡಿದ್ರಿ, ಅದು ಗ್ರೇಟ್ ಮೇಡಮ್, ಭಾಳ ಖುಷಿ ಆಗ್ತದೆ. ಪ್ರಮುಖವಾದಂಥ ಈ ದೇಶದೊಳಗಿನ ಪ್ರಮುಖವಾದಂಥ ವೇದಿಕೆಗಳು ಯಾವುದೆಲ್ಲ ಒಂದು ತಿಳಿಸಿ ಮೇಡಮ್, ಒಂದು ನೆನಪಿರುವಷ್ಟು ಒಂದೆರಡು. ನಾನು ರೀಸೆಂಟ್ಲಿ ಜಸ್ಟ್ ಅಂದ್ರೆ ಲಾಸ್ಟ್ ಒಂದು 10 ದಿನದ ಹಿಂದೆ ಪರ್ಫಾರ್ಮ್ ಮಾಡಿದ್ದು 100th ಇಯರ್ ತಾನ್ಸೇನ್ ಸಮಾರೋಹ ಗ್ವಾಲಿಯರ್ ಅಲ್ಲಿ. ಇದು ಒಂದು ದೇಶದ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಅಂತ ಹೇಳ್ಬೋದು. ಸೊ ಈ ವರ್ಷ ಮೊನ್ನೆ ಅಷ್ಟೇ ಕಾರ್ಯಕ್ರಮ ನೀಡಿ ಬಂದೆ. ಆಮೇಲೆ ಸಪ್ತಕ್ ಮ್ಯೂಸಿಕ್ ಫೆಸ್ಟಿವಲ್ ಅಹಮದಾಬಾದ್, ಇದರಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಹಾಡಿದ್ದೆ. ಆಮೇಲೆ ಜಿತೇಂದ್ರ ಅಭಿಷೇಕಿ ಮ್ಯೂಸಿಕ್ ಫೆಸ್ಟಿವಲ್ ಗೋವಾ, ಇಲ್ಲಿ ಹಾಡಿದ್ದೆ. ಪ್ರಾಚೀನ್ ಕಲಾ ಕೇಂದ್ರ ಚಂಡೀಗಢ್, ಅಲ್ಲಿ ಹಾಡಿದ್ದೇನೆ. ಆಮೇಲೆ ಸವಾಗಂಧರ್ವ ಮ್ಯೂಸಿಕ್ ಫೆಸ್ಟಿವಲ್ ಕುಂದಗೋಳ, ಅಲ್ಲಿ ಹಾಡಿದ್ದೇನೆ. ಸೊ ಈಗ ಸದ್ಯಕ್ಕಷ್ಟೇ ನೆನ್ಪು ಬರ್ತಾ ಇದೆ, ನೆನಪಾದಾಗ ಹೇಳ್ತೀನಿ. ಖಂಡಿತ 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 ಮೇಡಮ್. ಅಂದರೆ ದೇಶದಾದ್ಯಂತ, ನಿಜವಾಗಿ ಹೇಳ್ಬೇಕಂದ್ರೆ ದೇಶದಾದ್ಯಂತ ನೀವು ನಿಮ್ಮ ಕಾರ್ಯಕ್ರಮಗಳನ್ನ ನೀಡಿದಿರಿ. ಸಂಗೀತ ಪ್ರಿಯರಿಗೆ ನಿಮ್ಮ ಸಂಗೀತದ ಔತಣವನ್ನು ನೀಡಿದಿರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಾಳ ಖುಷಿ ಆಗ್ತದೆ ಮೇಡಮ್. ನಮ್ಮ ಉಡುಪಿ ಜಿಲ್ಲೆಯವರು ದೇಶದಾದ್ಯಂತ ಸಾಗಿ ಕಾರ್ಯಕ್ರಮ ನೀಡ್ತೀರಿ. ಅದೇ ದೇಶಕ್ಕೆ ಸೀಮಿತವಾಗಿಲ್ಲ, ವಿದೇಶದಲ್ಲೂ ಕೂಡ ತಾವು ಕಾರ್ಯಕ್ರಮವನ್ನು ನೀಡಿದಿರಿ. ವಿದೇಶದಲ್ಲಿ ನೀಡಿದಂಥ ಕಾರ್ಯಕ್ರಮ ಮತ್ತು ಅಲ್ಲಿನ ಒಂದು ಅನುಭವವನ್ನು ನಮಗಾಗಿ ತಿಳಿಸಿ ಮೇಡಮ್. ನಂದು ಫಸ್ಟ್ ಔಟ್ ಆಫ್ ಇಂಡಿಯಾ ಆದದ್ದು ದುಬೈಯಲ್ಲಿ 2007 ಅಲ್ಲಿ. ಅದರ ನಂತರ ಜರ್ಮನಿ ಹೋಗಿದ್ದೆ ಆನ್ ಅ ಶಾರ್ಟ್. ಬಟ್ ಮೈ ಮೇಜರ್ ಓವರ್ಸೀಸ್ ಅಂದ್ರೆ 2012 ಅಲ್ಲಿ ಅಮೆರಿಕದ ಕೊಂಕಣಿ ಸಮ್ಮೇಳನ 2012 ಅಲ್ಲಿ ನನ್ಗೆ ಫೀಚರ್ ಆರ್ಟಿಸ್ಟ್ ಆಗಿ ಕರ್ಸ್ಕೊಂಡಿದ್ರು. ಸೊ ಅಲ್ಲಿ ಹೋಗಿದ್ದೆ, ಅಲ್ಲಿ ಕಾರ್ಯಕ್ರಮ ಆಯ್ತು. ಅಂಡ್ ದಟ್ ಕಾನ್ಸರ್ಟ್, ಅದು ಕಾನ್ಸರ್ಟ್ ಮುಗ್ದ ಮೇಲೆ ಥ್ರೂ ಔಟ್ ಅಮೆರಿಕ, ಅಂದ್ರೆ ಸೋ ಮೆನಿ ಸ್ಟೇಟ್ಸ್ ಅಲ್ಲಿ 20+ ಸ್ಟೇಟ್ಸ್ ಇಂದ ಐ ಹ್ಯಾಡ್ ಇದು ಅವಕಾಶ ಬಂತು ಕಾರ್ಯಕ್ರಮ ನೀಡ್ಲಿಕ್ಕೆ. ಸೊ ಇಟ್ ವಾಸ್ ಅ ಮ್ಯಾರಥಾನ್ ಟೂರ್ ಆಫ್ 3 months ಅಂಡ್ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಒನ್. ಅದು ನಂತರ ಇನ್ನೊಂದು ಟೂರ್ ನಾನು ಮಾಡಿದ್ದು 2015 ಅಲ್ಲಿ US ಅಲ್ಲಿ. ಸೊ ಅದು ಕೂಡ ದಟ್ ವಾಸ್ ಆಲ್ಸೋ ಫಾರ್ 3 months ಅಂಡ್ ಇಟ್ ರಿಯಲಿ ವೆಂಟ್ ಆನ್ ವೆಲ್. ಅಂಡ್ ದಿಸ್ ವಾಸ್ 2012 ಅಲ್ಲಿ ಅದ್ ಏನ್ ಕಾಲ್ ಬಂತು, ಪ್ರಾಬಬ್ಲಿ ದಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯೂಟ್ಯೂಬ್ ಅಲ್ಲಿ ಅಲ್ಲಿಯ ಆರ್ಗನೈಸರ್ಸ್ ಕೇಳಿ ದೇ ಜಸ್ಟ್ ಕಾಲ್ಡ್ ಅಸ್ ಅಂಡ್ ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಅದು ಹೋಗೋ ಮುಂಚೆ ನಮ್ಮ ಸ್ವಾಮಿಗಳು ದೇವ್ರ ಸಮೃದ್ಧಿಯಿಂದ ನಡ್ಸ್ಕೊಡ್ತಾನೆ, ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ರು ಜೂನ್ ಅಲ್ಲಿ. ಸೊ ಅವರ ಮಾತು ಸತ್ಯ ಆಯ್ತು. ಅಂದರೆ ಒಂದು ಯಾವ ರೀತಿ ಅನುಭವ ಮಾಡಿ ಅಲ್ಲಿನ ಕಲಾವಿದರು, ಅಲ್ಲಿನ ಕಲಾಭಿಮಾನಿಗಳು ಯಾವ ರೀತಿ ಹಾಡನ್ನು ಇಷ್ಟಪಡ್ತಾರೆ? ನಿಮ್ಮ ಸಂಗೀತ? ನಾನ್ ಹಾಡೋದು ಕ್ಲಾಸಿಕಲ್ ಭಜನ್ಸ್. ಹೌದು, ಯೂಶುವಲಿ ನಮ್ಮ ಇಂಡಿಯನ್ ಆರ್ಗನೈಸೇಷನ್ಸ್ ಅವರೇ ಹೆಚ್ಚಾಗಿ ಆರ್ಗನೈಸ್ ಮಾಡಿದ್ರು. ಬಟ್ ಕೆಲವು ಕಾರ್ಯಕ್ರಮಗಳಲ್ಲಿ ಆಸ್ ಗೆಸ್ಟ್ ಈವನ್ ಅಲ್ಲಿಯ ನೇಟಿವ್ಸ್ ಕೂಡ ಕೆಲವು ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದ್ದಾರೆ. ಅಂಡ್ ಅದ್ರದ್ದೊಂದು ಮೇನ್ 2012 ಇದು US ಟ್ರಿಪ್ ಮೇನ್ ಹೈಲೈಟ್ ಅಂದ್ರೆ ಸ್ಯಾನ್ ಡಿಗೋದಲ್ಲಿ ಕಾರ್ಯಕ್ರಮ ಆದಾಗ ನನ್ನ ಗುರುಗಳ ಗುರು, ಭಾರತ ರತ್ನ ಸಿತಾರ್ ಮೇಸ್ಟ್ರು ಪಂಡಿತ್ ರವಿಶಂಕರ್ ಅವರು ನನ್ನ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ಅವ್ರಾಗ ಅವ್ರ ಆರೋಗ್ಯ ಅವರಿಗೆ ಸರಿ ಇರ್ಲಿಲ್ಲ, ಆದ್ರೂ ಕೂಡ ನನ್ನ ಶಿಷ್ಯೆ ಹಾಡ್ತಾ ಇದ್ದಾಳೆ, ನಾನ್ ಕೇಳ್ಬೇಕು ಅನ್ನೋ ಆ ಪ್ರೀತಿ ಇಟ್ಕೊಂಡು, ನಾವಂದ್ರೆ ದಾದಾ ಗುರು ಅಂತ ಕರಿತೇವೆ ಗುರುಗಳಿಗೆ, ಆ ಪ್ರೀತಿಯನ್ನ ಇಟ್ಕೊಂಡು ಆಕ್ಸಿಜನ್ ಮಾಸ್ಕ್ ಅಲ್ಲಿ ವೀಲ್ ಚೇರ್ ಅಲ್ಲಿ ಕಾರ್ಯಕ್ರಮಕ್ಕೆ ಅವ್ರು ಬಂದು ನನ್ನ ಇಡೀ ಕಾರ್ಯಕ್ರಮ ಕೇಳಿ ಆಶೀರ್ವದಿಸಿ ಹೋಗಿದ್ದಾರೆ. ಸೊ ದಟ್ ವಾಸ್ ದಿ ಮೇನ್ ಹೈಲೈಟ್ ಅಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್. ನಂಗೆ ಗೊತ್ತಿಲ್ಲ, ನನ್ ಜನರೇಷನ್ ಅವರಿಗೆ ಪ್ರಾಬಬ್ಲಿ ದೆನ್ ಹಿ ವಾಸ್ ಲೈಕ್ 90+ ಆವಾಗ್ಲೇ ಆಗಿತ್ತು. ಅದು ಅವರಿಗೆ ಮೀಟ್ ಆಗಿ ಆಶೀರ್ವಾದ ಸಿಗ್ಲಿಕ್ಕೆ ಮುಂದೆ ಚಾನ್ಸ್ ಇರ್ತಾ ಇರ್ಲಿಲ್ಲ ಖಂಡಿತವಾಗಿ, ಬಿಕಾಸ್ ಅದೇ ವರ್ಷ ಡಿಸೆಂಬರ್ ಅಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಸೊ ಅದು ಒಂದು ನನ್ನ ದೊಡ್ಡ ಸೌಭಾಗ್ಯ, ಅವರಿಗೆ ಅವರಿಂದ ಆಶೀರ್ವಾದ ಸಿಕ್ಕಿದೆ. ಖಂಡಿತ ಗುರುಗಳು ಬಂದು ನಿಮ್ಗೆ ಆಶೀರ್ವಾದ ನೀಡಿದ್ರು. ಅದೇ ರೀತಿ ನಿಮ್ಮ ಒಂದು ಒಬ್ರು ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ಅವ್ರು ಹೇಳೋದಿಲ್ಲ, ನೀವೇ ಹೇಳ್ಬೇಕು, ನೋಡುವ. ಆಯ್ತಾ?
ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಮಹಾಲಕ್ಷ್ಮಿ ಶೆಣೆ ಮೇಡಮ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡಿ ನೋಡುವ, ನೀವು ಯಾರು ಅಂತ ಹೇಳ್ತಾರೆ ನೋಡೋಣ ಅವರು. ಖಂಡಿತ ಸರ್. ಹಾಂ, ನಮಸ್ತೆ ಮಹಾಲಕ್ಷ್ಮಿ ಅಕ್ಕ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಆರಾಮಿದ್ದೇನೆ. ಯಾರು ಅಂತ ಗೊತ್ತಾಯ್ತಾ? ಶ್ರುತಿ ಹಿಡೀರಿ, ಶ್ರುತಿ. ಕೃತಿಕಾನಾ? ಹೌದು. ಕುಂದಾಪುರದಿಂದ, ನಮ್ಮೂರಿಂದ ಕುಂದಾಪುರದಿಂದ. ಹೌದು, ಕುಂದಾಪುರದವಳು. ಬೈಕ್ ಬರ್ಕ್ ಅಲ್ಲ ತುಂಬಾ ಸರ್. ಖುಷಿ ಆಯ್ತು ಮಹಾಲಕ್ಷ್ಮಿನವರ ಅಕ್ಕನವ್ರ ಮಾತಾಡಿ. ಮಾತಾಡಿ ಮೇಡಮ್, ಅವ್ರ ಬಗ್ಗೆ ಒಂದೆರಡು ಮಾತು, ನಿಮ್ಮ ಅಭಿಪ್ರಾಯ ತಿಳಿಸಿ. ಖಂಡಿತ ನಮ್ಮ ಸಮಾಜದ ಅತ್ಯುತ್ತಮ ಗಾಯಕಿ, ಹಾಗೆ ನಮ್ಮ GST ಸಮುದಾಯದಲ್ಲಿ ಮಹಾಲಕ್ಷ್ಮಿ ಶೆಣೆ ಅಕ್ಕ ಅವರ ಹೆಸರು ಕೇಳಿದವರು ಯಾರು ಇಲ್ಲ. ಅಷ್ಟು ಮಟ್ಟಿಗೆ ಅವರು ಗುರುತಿಸಿಕೊಂಡಿದ್ದಾರೆ. ಹಾಗೆ ನನ್ನ ಅಚ್ಚುಮೆಚ್ಚಿನ ಗಾಯಕಿಯರಲ್ಲಿ ಮಹಾಲಕ್ಷ್ಮಿ ಅಕ್ಕ ನಂಬರ್ 1. ಯಾವತ್ತು ನಾನು ಅವರ ಭಜನೆ ಆಗ್ಲಿ, ಸಂಗೀತ ಕಾರ್ಯಕ್ರಮಕ್ಕಾಗ್ಲಿ ಅಲ್ಲಿ ಊರಲ್ಲಿದ್ದಾಗ ಅಂತೂ ಮಿಸ್ ಮಾಡಲ್ಲ. ಬಟ್ ಈಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ತುಂಬಾ ಕೆಲವು ಭಜನೆ ಕಾರ್ಯಕ್ರಮವನ್ನು ಹೋಗಕ್ಕಾಗಿಲ್ಲ. ಬಟ್ ಊರಲ್ಲಿದ್ದಾಗ ಖಂಡಿತ ಹೋಗ್ತಿದ್ದೆ. ಹಾಗೆ ಅವರ ದೊಡ್ಡ ಅಭಿಮಾನಿ ನಾನು. ಅವರ ಹಾಡು ಮತ್ತು ಭಜನೆ ಎಷ್ಟು ಕೇಳಿದ್ರು ಅದು ಹೇಳ್ತಾರಲ್ಲ, ಅದು ಥರ್ಸ್ಟ್ ಟು ಲಿಸನ್ ಮಹಾಲಕ್ಷ್ಮಿ ಅಕ್ಕ ವಾಯ್ಸ್ ನೆವರ್ ಎಂಡ್. ಹಾಗೆ ಅದೇ ತುಂಬಾ ಖುಷಿ ಆಯ್ತು ಮಹಾಲಕ್ಷ್ಮಿ ಅಕ್ಕ ಅವ್ರ ಮಾತಾಡಿ. ಅದೇ ಹಾಗೆ ಅವ್ರದ್ದು ಹೇಗಂದ್ರೆ ತುಂಬಾ ಪರ್ಸನಾಲಿಟಿ. ಯಾವತ್ತು ಎಷ್ಟೇ ದೊಡ್ಡ ವೇದಿಕೆ ಇದ್ರು ಅವರು ಬಂದು ಮಾತಾಡ್ತಾರೆ, ಗುರುತಿಸ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅಕ್ಕನ ಹತ್ರ ಮಾತಾಡಿದಂದ್ರೇನೆ ಒಂದು ತುಂಬಾ ಖುಷಿ. ಖಂಡಿತ ಗುರುಗಳ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಅವರ ಶ್ರದ್ಧೆ ಪರಿಶ್ರಮದಿಂದ ಒಬ್ಬ ವ್ಯಕ್ತಿ ಯಾವ ಮಟ್ಟದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಮಹಾಲಕ್ಷ್ಮಿ ಅಕ್ಕ ಅವ್ರ ದೊಡ್ಡ ಉದಾಹರಣೆ. ಖಂಡಿತ ಮೇಡಮ್, ತುಂಬಾ ಖುಷಿ ಆಯ್ತು ಮಹಾಲಕ್ಷ್ಮಿ ಅಕ್ಕನ ಹತ್ರ ಖಂಡಿತ. ಮಾತಾಡಿ. ಏನ್ ಹೇಳ್ತೀರಿ ಮೇಡಮ್? ಥ್ಯಾಂಕ್ ಯು ಕೃತಿಕಾ. ಕೃತಿಕನಿಗೆ ತುಂಬಾ ಪ್ರೀತಿ ನನ್ನ ಮೇಲೆ ಮುಂಚೆಯಿಂದ. So I think feelings are mutual, ಕೃತಿಕಾ. ಅವಳು ಕೂಡ ತುಂಬಾ ಚಂದ ಹಾಡ್ತಾಳೆ ಭಜನೆ ಎಲ್ಲ, ತುಂಬಾ ಒಳ್ಳೆ ವಾಯ್ಸ್ ಇದೆ. ಅಂಡ್ ಶೀಸ್ ಆಲ್ಸೋ ವೆರಿ ನೈಸ್ ಗರ್ಲ್. ಜಸ್ಟ್ ನನ್ನ ತಂಗಿ ತರ. ಐ ರಿಯಲಿ ಅಡೋರ್ ದಿಸ್ ಗರ್ಲ್. ಖಂಡಿತ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಗೂ ಧನ್ಯವಾದಗಳು. ನನಗೆ ಮಹಾಲಕ್ಷ್ಮಿ ಅಕ್ಕನೊಟ್ಟಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯೂತನಲ್ ಅವರಿಗೆ ನನ್ನ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳು. ಆಗಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಆತ್ಮೀಯರು ಕರೆ ಮಾಡಿದ್ರು, ನಿಮ್ಮ ಬಗ್ಗೆ ಭಾಳಷ್ಟು ವಿಷಯವನ್ನು ಮಾತಾಡಿದ್ರು. ಅದೇ ರೀತಿ ಮೇಡಮ್, ನೀವು ಅಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಇರುವಾಗ ನಿಮ್ಗೆ ಅಲ್ಲಿ ಹೇಗೆ ಮೇಡಮ್ ಸಂಗೀತ ಕಚೇರಿಗೆಲ್ಲ ಅನುಕೂಲ ಇದೆಯಾ? ಹೇಗೆ ಅನಿಸ್ತದೆ ಮೇಡಮ್ ಆ ಊರು? ಅನುಕೂಲ ಇದೆ. ಇಲ್ಲಿ ಸ್ವಲ್ಪ ರಾಜಸ್ಥಾನಿ ಫೋಕ್ ಕಲ್ಚರ್ ಸ್ವಲ್ಪ ಜಾಸ್ತಿ ಇದೆ. ಸೊ ಸಮ್ಟೈಮ್ಸ್ ಅಲ್ಲೆಲ್ಲ ಫೋಕ್ ಮ್ಯೂಸಿಷಿಯನ್ಸ್ ಹಾಡ್ತಾ ಇರ್ತಾರೆ. ಇಲ್ಲಿದು ಬೇರೆ ಕೆಲವು ಫೋಕ್ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಇದೆ, ಹಡ್ತಾಲ, ಡೋಲಕ್ ಅದನ್ನೆಲ್ಲ ಇಟ್ಕೊಂಡು. ಸೊ ಕೆಲವೊಮ್ಮೆ ಲೈಕ್ ಐ ಟ್ರೈ ಟು ಎಕ್ಸ್ಪೆರಿಮೆಂಟ್. ಅವ್ರು ಹೀಗೆ ನಾವು ಹೋಗ್ತಾ ವಿಸಿಟ್ ಮಾಡೋವಾಗ ಎಲ್ಲಾದ್ರೂ ಅವ್ರು ಸಿಕ್ಕಿದ್ರೆ ಅವ್ರು ಹೀಗೆ ಸುಮ್ನೆ ಅವ್ರ ಜೊತೆ ಕುತ್ಕೊಂಡು ಹಾಡೋದು, ಅವ್ರ ಜೊತೆ ಎಕ್ಸ್ಪ್ಲೋರ್ ಮಾಡೋದು, ಅದೆಲ್ಲ ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ ಕೂಡ ಇಲ್ಲಿ ಇದೆ. ಇಲ್ಲಿ ತುಂಬಾ ಆರ್ಗನೈಸೇಷನ್ಸ್ ಇದೆ. ಆಮೇಲೆ ಕಾಲೇಜ್ ಅಲ್ಲಿ ಮೇನ್ ಸಬ್ಜೆಕ್ಟ್ಸ್ ಆಗಿದೆ. ಕೆಲವೊಮ್ಮೆ ಗೆಸ್ಟ್ ಲೆಕ್ಚರಿಗೆ, ವರ್ಕ್ಶಾಪಿಗೆಲ್ಲ ನನ್ನನ್ನ ಕರ್ಸ್ಕೊಳ್ತಾರೆ. ಹೋಗ್ತೀನಿ ನಾನು ಲೆಕ್ಚರಿಂಗ್ ಎಲ್ಲ, ಗೆಸ್ಟ್ ಲೆಕ್ಚರಿಂಗ್ ಕೊಟ್ಟು ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತೇನೆ. ಸೊ ಇದೆ ಮ್ಯೂಸಿಕ್ ಇಸ್ ವೆರಿ ಮಚ್ ದೇರ್. ಹೌದು, ಅದೇ ರೀತಿ ಮೇಡಮ್, ತಾವು ಅಲ್ಲಿಂದ ಆನ್ಲೈನಲ್ಲಿ ಯಾರಿಗಾರು ಕ್ಲಾಸ್ ಮಾಡ್ತಾ ಇದ್ದೀರಾ? ಸಂಗೀತ ಕ್ಲಾಸನ್ನು ಕಲಿಸಿಕೊಡ್ತಿದ್ದೀರಾ? ನೀವು ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ಅದ್ರ ಬಗ್ಗೆ ಹೌದು, ನಾನು ಆನ್ಲೈನ್ ಶಾಸ್ತ್ರೀಯ ಸಂಗೀತ ಮತ್ತು ಲೈಟ್ ಮ್ಯೂಸಿಕ್ ಭಜನೆಗಳನ್ನ ಆನ್ಲೈನ್ ಟೀಚಿಂಗ್ ಮಾಡ್ತೇನೆ. ತುಂಬಾ ಜನ ಎಲ್ಲ ಕೇಳ್ತಾ ಇದ್ರು ಮುಂಚೆ, ಲೈಕ್ ಪ್ರೀ ಕೋವಿಡ್. ಬಟ್ ಅವಾಗಷ್ಟು ಟೈಮ್ ಆಗ್ತಾ ಇರ್ಲಿಲ್ಲ. ಬಟ್ ಕೋವಿಡ್ ಟೈಮ್ ಅಲ್ಲಿ ಫುಲ್ ಲಾಕ್ ಡೌನ್ ಇತ್ತು, ಹಾಗಾಗಿ ಫ್ರೀ ಇದ್ದೆ. ಸೊ ಆಗ ಸ್ವಲ್ಪ ಸೀರಿಯಸ್ಲಿ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅದನ್ನೀಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಟೈಮ್ ಇದ್ದಾಗೆಲ್ಲ ಕ್ಲಾಸಸ್ ಮಾಡ್ತೇನೆ.
ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಅದು ಬಿಕಾಸ್ ಐ ಯೂಶುವಲಿ ಕೀಪ್ ಮ್ಯೂಚುವಲಿ ಕನ್ವೀನಿಯಂಟ್ ಟೈಮ್, ಎರಡು ಸೈಡ್ ಫ್ರೀ ಇದ್ದಾಗ ಕ್ಲಾಸಸ್ ಮಾಡೋದು. ಕಾರ್ಯಕ್ರಮಗಳೆಲ್ಲ ಇದ್ದಾಗ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಐ ಟ್ರೈ ಟು ರೀಅಡ್ಜಸ್ಟ್, ಆಚೆ ಮಾಡ್ಕೊಂಡು ಮಾಡ್ತೇನೆ. ಖಂಡಿತ ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಹುಟ್ಟೂರು ಕಾರ್ಕಳ, ಅಂದರೆ ನಿಮ್ಮ ಕಾರ್ಕಳ ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಿಮ್ಮ ಪ್ರಮುಖವಾದಂಥ ಕಾರ್ಯಕ್ರಮ ನಿಮ್ಮ ಅಂದರೆ ಮೊದಲು ನೀವು ಎಷ್ಟು ವರ್ಷವರೆಗೆ ಉಡುಪಿ ಜಿಲ್ಲೆಯಿದ್ರಿ, ಆನಂತರ ನೀವು ಅಲ್ಲಿಗೆ ಹೋದ್ರಿ, ಎಷ್ಟು ವರ್ಷದ ನಂತರ ಅಲ್ಲಿಗೆ ಹೋದ್ರಿ ಎನ್ನುವಂಥ ಒಂದು, ಇಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದ್ರಿ, ಅಂದರೆ ಇಲ್ಲಿನ ಪ್ರಮುಖವಾದಂಥ ಸ್ಥಳಗಳಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಊರು ಕಾರ್ಕಳ, ಹುಟ್ಟಿದ್ದು ಮಣಿಪಾಲ. ಮಣಿಪಾಲ, ಉಡುಪಿ. ಹೌದು. ಅಂದ್ರೆ ನನ್ನ ತಾಯಿ ಉಡುಪಿಯವರು, ಹಾಗೆ ನಾನು ಹುಟ್ಟಿದ್ದು ಮಣಿಪಾಲ್ ಸೋನಿಯಾ ಕ್ಲಿನಿಕ್ ಅಲ್ಲಿ, ಬಟ್ ಬೆಳೆದದೆಲ್ಲ ಕಾರ್ಕಳ. ಹೌದು. ಕಾರ್ಕಳದಲ್ಲಿ ನಮ್ಗೆ ಒಂದು ದೊಡ್ಡ ಭಾಗ್ಯ ಅಂದ್ರೆ ನಮ್ಮ ವೆಂಕಟರಮಣನ ಚರಣದಲ್ಲಿ ಹಾಡೋದು, ದೇವಸ್ಥಾನದಲ್ಲಿ ಹಾಡೋದು. ಅವನ ಅನುಗ್ರಹ ಇಲ್ಲದೆ ಅಲ್ಲಿ ಏನು ಸಾಧ್ಯ ಇಲ್ಲ ಎಲ್ಲೆಲ್ಲೂ. ಸೊ ಅದು ನಮ್ಮ ಒಂದು ದೃಢವಾದ ನಂಬಿಕೆ. ಸೊ ಅಲ್ಲಿ ನಾನು ಹಾಡುವಾಗ ಆ ಖುಷಿ ನನಗೆ ಬೇರೆ ಎಲ್ಲಿ ಸಿಗುವುದಿಲ್ಲ. ಬಿಕಾಸ್ ಅಲ್ಲಿ ಯು ಸಿಂಗ್ ಫಾರ್ ಹಿಮ್, ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರಮುಖ ಕಾರ್ಯಕ್ರಮಗಳಂದ್ರೆ ಉಡುಪಿಯಲ್ಲಿ ಉಡುಪಿ ಮಂಗಳೂರಲ್ಲಿ ಕರಾವಳಿ ಉತ್ಸವ, ಬೀಚ್ ಉತ್ಸವ, ಆಮೇಲೆ ಸುಳಿಯ ರಂಗಮನೆ, ಪುತ್ತೂರು, ಈ ತರ ಇಲ್ಲೆಲ್ಲ ಕಾರ್ಯಕ್ರಮ ನೀಡ್ತಾ ಬಂದಿದ್ದೇನೆ. ಕರ್ದಲ್ಲೆಲ್ಲ ಕಾರ್ಯಕ್ರಮ ನೀಡ್ತಾ ಬಂದ, ನಮ್ಮದೇ ಶಾಸ್ತ್ರೀಯ ಸಂಗೀತ ಸಭಾದಲ್ಲಿ ಹಾಡಿದ್ದೇನೆ, 2 ಸರ್ತಿ ಹಾಡಿದ್ದೇನೆ. ಹೌದು ಹೌದು. ಮತ್ತೆ 2 ವರ್ಷದಿಂದ ಕಾರ್ಕಳ ಉತ್ಸವ ಆಗಿತ್ತು, ಅದಕ್ಕೆ ಹಾಡಿದ್ದೆ. ಸೊ ಇದೆಲ್ಲ ಮೆಮೊರೇಬಲ್. ಖಂಡಿತ. ನಮ್ಮೂರ ಹೇಗೆ ನಮ್ಮೂರ ಬೆಂಬಲ ಒಳ್ಳೆ ಇದೆ ಅಲ್ಲ ಮೇಡಮ್ ಅಲ್ಲ, ಕಲಾವಿದರಿಗೆ ನಮ್ಮೂರಲ್ಲಿ ಉಡುಪಿ ಜಿಲ್ಲೆ ಒಂದು ಸಪೋರ್ಟ್ ಅಲ್ಲ ಮೇಡಮ್, ಸಪೋರ್ಟ್ ಒಳ್ಳೆ ಇದೆ. ಖಂಡಿತ. ಅದೇ ರೀತಿ ಮೇಡಮ್, ತಮ್ಮ ಈ ಕಲಾ ಪಯಣ ಬಹಳಷ್ಟು ವರ್ಷಗಳಿಂದ ನೀವು ಕಲಾವಿದೆಯಾಗಿದ್ದೀರಿ, ಕಲೆಗಾಗಿ ನಿಮ್ಮನ್ನು ನೀವು ಮುಡಿಪಾಗಿಟ್ಟಿದ್ದೀರಿ. ಈ ಕಲಾಪಯಣ ನಿಮಗೆ ತೃಪ್ತಿ ನೀಡಿದೆಯಾ ಅಥವಾ ಖುಷಿ ನೀಡಿದೆಯಾ, ಅಂದರೆ ಏನಾದ್ರು ನೋವಿದೆಯಾ, ಹೇಗಿದೆ ಮೇಡಮ್ ನಿಮ್ಮ ಇಷ್ಟು ವರ್ಷದ ಕಲಾಪಯಣ? ಇನ್ನು ಬಹಳಷ್ಟು, ಇನ್ನು ನೀವು ಮಧ್ಯ ವಯಸ್ಸಲ್ಲಿದ್ದೀರಿ, ಇನ್ನು ಬಹಳಷ್ಟು ವರ್ಷ ನೀವು ಸಂಗೀತ ಸೇವೆ ಮಾಡಲಿಕ್ಕಿದೆ, ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಲಿಕ್ಕಿದೆ, ಬಹಳಷ್ಟು ಸಾಧನೆಯನ್ನು ಮಾಡಲಿಕ್ಕಿದೆ, ಬಹಳಷ್ಟು ಅಂದರೆ ಇನ್ನೂ ಬಹಳಷ್ಟಿದೆ. ಅದಕ್ಕೆ ಶುಭವಾಗಲಿ ಎನ್ನುವಂಥ ಶುಭ ಹಾರೈಕೆ. ಅದೇ ರೀತಿ ಮೇಡಮ್, ಇಲ್ಲಿವರೆಗಿನ ನಿಮ್ಮ ಪಯಣ ಹೇಗೆ ಅನಿಸುತ್ತೆ ಮೇಡಮ್ ನಿಮಗೆ? ನನ್ಗೆ ತುಂಬಾ ಖುಷಿ ಅಂತೂ ಕೊಟ್ಟಿದೆ, ನೋವೇನಿಲ್ಲ. ಖಂಡಿತ, ಡೆಫಿನೆಟ್ಲಿ ನೋವಿಲ್ಲ. ಅಂಡ್ ಐ ಡೋಂಟ್ ರಿಗ್ರೆಟ್. ಐ ಆಮ್ ಹ್ಯಾಪಿ ದಟ್ ಐ ಚೋಸ್ ಮ್ಯೂಸಿಕ್, ಬಿಕಾಸ್ ಇದು ಎಲ್ರಿಗೆ ಗಿಫ್ಟ್ ಆಗಿ ಬರುವಂತದ್ದಲ್ಲ, ದೇವರು ಏನೋ ಕೊಟ್ಟಿದ್ದಾನೆ. ಸೊ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ವರ್ಕ್ ಆನ್ ಇಟ್ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ತುಂಬಾ ಖುಷಿ ಇದೆ. ನಾನು ಅಂದ್ರೆ ನನ್ನ ಸಂತೋಷಕ್ಕಾಗಿ, ಫಾರ್ ದ ಜಾಯ್ ಆಫ್ ಸಿಂಗಿಂಗ್ ಐ ಸಿಂಗ್. ಯಾರಿಗಾದ್ರೂ ಪ್ಲೀಸ್ ಮಾಡ್ಲಿಕ್ಕೆ ಆ ತರದ್ದು ಅಲ್ಲ, ಫಾರ್ ದ ಸೇಕ್ ಆಫ್ ಮ್ಯೂಸಿಕ್, ಫಾರ್ ದ ಜಾಯ್ ಆಫ್ ಮ್ಯೂಸಿಕ್ ಐ ಸಿಂಗ್. ಸೊ ಹಾಗಾಗಿ ಖುಷಿ ಕೊಡ್ತಾ ಇದೆ, ತೃಪ್ತಿ. ಆಮೇಲೆ ಆರ್ಟಿಸ್ಟ್ ಗೆ ಯಾವತ್ತು ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು. ಯು ಮಸ್ಟ್ ಹ್ಯಾವ್ ದಟ್ ಕ್ವೆಸ್ಟ್ ಫಾರ್ ಲರ್ನಿಂಗ್. ಇನ್ನು ನಾನು ಇವತ್ತು ಕಾರ್ಯಕ್ರಮ ಚೆನ್ನಾಗಾಯ್ತು, ಇವತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ, ಹಾಡಿದೆ ಅಂದ್ಮೇಲೆ ಟುಮಾರೋ, ನಾಳೆ ನಾನು ಮಾಡುವಾಗ ನನಗೆ ನಾನೇ ಕಾಂಪಿಟೇಟರ್. ಹೌದು, ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾನ್ ನಿನ್ನೆ ಏನ್ ಹಾಡಿದ್ದೆ ಅದ್ರಕ್ಕಿಂತ ಬೆಟರ್ ನಾನು ಇವತ್ತು ಮಾಡ್ಬೇಕು. ನಾಳೆ ನಾನ್ ನಾಳೆ ಏನ್ ಹಾಡ್ತೀನಿ ಅದ್ರಕ್ಕಿಂತ ಬೆಟರ್ ನೆಕ್ಸ್ಟ್ ಟೈಮ್ ಹಾಡುವಾಗ ಬರ್ಬೇಕು. ಹೌದು. ಸೊ ಆ ತರದೊಂದು. ಸೊ ನೋವಂತೂ ಖಂಡಿತ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಬೆಡ್ ಆಫ್ ರೋಸಸ್ ಅಂತ ಹೇಳೋದಿಲ್ಲ. ದೇರ್ ಇಸ್ ಸ್ಟ್ರಗಲ್. ಪ್ರತಿಯೊಂದು ಕ್ಷೇತ್ರದಲ್ಲಿ ಅದರದೇ ಆದ ಸ್ಟ್ರಗಲ್ಸ್ ಇರುತ್ತೆ. ಸೊ ಸ್ಟ್ರಗಲ್ ಇದ್ದೇ ಇದೆ. ಪಯಣ ಮಾಡೋದಾಗ್ಲಿ, ಅಥವಾ ಮನೇಲಿ ಕೂತ್ಕೊಂಡು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅಥವಾ ಪಾಠ ಹೇಳಿಸ್ಕೊಳ್ಳೋದಾಗ್ಲಿ, ಟ್ರಾಲ್ಸ್ ಆಗ್ಲಿ, ವಾಟ್ ಎವರ್, ಯು ನೋ, ದ ಸ್ಟ್ರಗಲ್ಸ್ ಆರ್ ಆಲ್ವೇಸ್ ದೇರ್. ಬಟ್ ಲೈಕ್ ನಮ್ಮ ಡೆಡಿಕೇಶನ್, ನಮ್ಮ ಕಮಿಟ್ಮೆಂಟ್, ನಮ್ಮ ಫೇತ್, ನಮ್ಮ ಆರ್ಟ್ ಮೇಲೆ, ಹಾಗೂ ನಾವು ನಂಬಿಕೊಂಡು ಬಂದಿರುವಂತ ದೇವ್ರ ಮೇಲೆ, ಹೆತ್ತವರ ಸಪೋರ್ಟ್ ಮೇಲೆ, ಗುರುಗಳ ಮೇಲೆ, ಇದನ್ನ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪಾಡಿಗೆ ನಾವು ಮಾಡ್ತಾ ಹೋದ್ರೆ, ನಿಷ್ಠೆಯಿಂದ ಮಾಡ್ತಾ ಹೋದ್ರೆ, ದೇವ್ರು ಖಂಡಿತ ಕೈ ಹಿಡಿತಾನೆ ಅಂತ ನಾನು ಖಂಡಿತ. ಹೌದು. ಅಂಡ್ ದಿಸ್ ಇಸ್ ಜಸ್ಟ್ ದ ಟಿಪ್ ಆಫ್ ದಿ ಐಸ್ಬರ್ಗ್. ಸ್ವಲ್ಪ ಏನೋ ಮಾಡಿದ್ದೇನೆ, ನೀವು ಹೇಳಿದಾಗ ತುಂಬಾ ಇದೆ ಇನ್ನು ಮಾಡ್ಲಿಕ್ಕೆ.
ಹೌದು. ಏನೋ ಏನು ಟಾಡ್ಲರ್ ಅಂತ ಹೇಳ್ಬೋದು, ಜಸ್ಟ್ ಈಗ ಹೆಜ್ಜೆ ಇಟ್ಟಿದ್ದಾನೆ. ದಟ್ಸ್ ವಾಟ್ ಐ ಫೀಲ್. ಸೊ ಆಮೇಲೆ ಇನ್ನು ಮುಂದೆ ಕೂಡ ಮಾಡೋ ಹಾಗೆ ದೇವ್ರು ನಡೆಸ್ಲಿ ಅಂತ ನಾನು ಹೇಳ್ತೇನೆ. ಖಂಡಿತ ಇದುವರೆಗೆ ಬಹಳಷ್ಟು ಸಾಧನೆ ಮಾಡಿದಿರಿ. ನಾವು ಇನ್ನೂ ಬಹಳಷ್ಟು ಬರಬೇಕು ಎನ್ನುವಂತ ಉದ್ದೇಶದಿಂದ ಆ ರೀತಿ ಹೇಳಿದ್ದು. ಇನ್ನು ಮುಂದೆ ಬಹಳಷ್ಟು ಬರ್ಲಿಕ್ಕಿದೆ. ಯಾಕಂದ್ರೆ ನೀವು ಸಾಧಕರೇ, ನೀವು ಬಹಳಷ್ಟು ಸಾಧನೆ ಮಾಡಿದಿರಿ, ಬಹಳಷ್ಟು ಜನಪ್ರಿಯವಾಗಿದ್ದೀರಿ ಹಾಡುಗಳಲ್ಲಿ. And there is no end to it. ಅದಕ್ಕೆ ಹೌದು, ಎಂಡ್ ಇಲ್ಲ ಅದಕ್ಕೆ, ಸಾಧನೆಗೆ ಎಂಡ್ ಇಲ್ಲ. ಸ್ಟಾರ್ಟ್ ಮಾಡಿ ಸ್ಪೆಷಲಿ ಈಗ ರಾಗ ಸಂಗೀತದಲ್ಲಿ ಅದು ನೀವು ಎಕ್ಸ್ಪ್ಲೋರ್ ಮಾಡಿದಷ್ಟಿದೆ. ನಮ್ಮ ಗುರುಗಳು ಈ ಪ್ರಾಯದಲ್ಲಿ, ಈಸ್ 72, ಈ ಪ್ರಾಯದಲ್ಲಿ ಹೇಳ್ತಾರೆ ನಾನು ಏನ್ ಮಾಡ್ಲಿಲ್ಲ. ನಾನು 20 ವರ್ಷದ ಹಿಂದೆ ನಾನು ನುಡಿಸ್ತಾ ಇರೋದು ಕೇಳಿದ್ರೆ ನಂಗೆ ಅದು ಏನಲ್ಲ, ಸ್ವಲ್ಪ ಈಗ ಬರ್ತಾ ಇದೆ. ಅಬ್ ಸಮಜ್ ಮೇ ಆ ರಹಾ ಹೈ ಕಿ ಸಂಗೀತ ಕ್ಯಾ ಚೀಸ್ ಹೋತಿ ಅಂತ ಈಗ ಈ ಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಷ್ಟು ದೊಡ್ಡ ಕಲಾವಿದರು ಹಾಗೆ ಹೇಳ್ತಾ ಇರ್ಬೇಕಾದ್ರೆ, ಸೊ ವಿ ಆರ್ ನಥಿಂಗ್. ಖಂಡಿತ ಕಲ್ತಾಯ್ತು ಅಂತಿಲ್ಲ ಮೇಡಮ್. ಇದು ಅಂದ್ರೆ ಮುಂದೆ ಹೋಗ್ತಾ ನಾವು ಹಿಂತಿರುಗಿ ನೋಡಿದಾಗ ಅಯ್ಯೋ ಈ ತರ ಇತ್ತ ಅಂತ ಅನಿಸ್ತದೆ. ಸಂಗೀತ ಇರಲಿ, ಯಾವುದೇ ಕಲೆ ಇರಲಿ, ಅಂದ್ರೆ ಅದು ಪ್ರಬುದ್ಧತೆ ನಮ್ಮಲ್ಲಿ ಸೇರ್ಕೊಂಡಾಗ ನಾವು ಹಿಂದೆ ಮಾಡಿದ್ದೆಲ್ಲ ಒಂಥರ ನಮ್ಗೆ ಅನಿಸ್ತದೆ, ಇದು ಹೀಗಿತ್ತು, ಇಲ್ಲಿ ತಪ್ಪಿತ್ತು, ಇಲ್ಲಿ ಸರಿಪಿತ್ತು. ಅಂದ್ರೆ ನೀವು ಹೇಳಿದಂತೆ ಪ್ರತಿಯೊಂದು ಕಾರ್ಯಕ್ರಮ ನಾವು ಮುಗ್ದ ಕೂಡಲೇ ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಇದಕ್ಕಿಂತ ಚೆಂದಾಗಿ ಮಾಡಬೇಕು, ನಾನು ಇನ್ನೂ ಮಾಡಿದ್ದು ಇನ್ನೂ ಚೆಂದಾಗಬೇಕು ಎನ್ನುವ ಉದ್ದೇಶ. ಅದು ನಿಜವಾದ ಒಂದು ಸ್ಫೂರ್ತಿ ಮೇಡಮ್ ಯುವಕರಿಗೆ, ಈಗಿನ ಯುವಕರಿಗೆ. ಯಾಕಂದ್ರೆ ಈಗ ಒಂದೆರಡು ಹಾಡು ಹಾಡಿದ ಕೂಡಲೇ ನಾನು ಗ್ರೇಟ್ ಅಂತ ಹೇಳುವವರೇ ಜಾಸ್ತಿ. ಮುಗೀತು ನಂದು ಸಂಗೀತ ಪಯಣ, ಇನ್ನೇನು ಕಲಿಯೋದು ನಾನು ಅಂತ ಕೇಳುವವರೇ ಜಾಸ್ತಿ ಇದ್ದಾರೆ. ಆದರೆ ಕಲಿಯುವಿಕೆ ನಿರಂತರ. ನೀವು ಈಗಲೂ ಕೂಡ ಕಲಿತಿದ್ದೀರಿ. ನೀವು ಅಂದ್ರೆ ಕೆಲವರು 60 ವರ್ಷ ಆದವ್ರು ನಾವು ಸಂದರ್ಶನ ಮಾಡಿದ್ದೇವೆ, 65 ಸಂದರ್ಶನ. ಅವರು ಹೇಳ್ತಾರೆ ನಾನು ಈಗಲೂ ಕಲಿತಿದ್ದೇನೆ ಅಂತ. ಅಂದ್ರೆ ಈ ಕಲಿಯುವಿಕೆಗೆ ಇದಿಲ್ಲ, ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕಲಿಬಹುದು. ಮನಸ್ಸು ನಿರಾಳವಾಗಿರಬೇಕು, ಎಲ್ಲವನ್ನು ತಗೊಳ್ಳುವಂತ ಒಂದು ಸಾಮರ್ಥ್ಯ ನಮ್ಮ ಮನಸ್ಸಲ್ಲಿ ಇರಬೇಕು. ಯಾಕೆ ತುಂಬಿಸ್ಕೊಳ್ಬಾರ್ದು ನಮ್ಮ ಮನಸ್ಸನ್ನ, ಅಲ್ಲ ಮೇಡಮ್? ಕೊಡ ಖಾಲಿ ಆದ್ರೆ ಏನಾದ್ರು ತುಂಬಿಸ್ಬೋದಲ್ಲ ಮೇಡಮ್? ತುಂಬಿದ ಕೊಡಕ್ಕೆ ಏನ್ ತುಂಬಿಸ್ಬೋದು? ಮುಗೀತು ಅಂತ ಅದು ಬರ್ಲಿಕ್ಕಿಲ್ಲ, ಇನ್ನು ಮಾಡ್ಲಿಕ್ಕೆ ತುಂಬಾ ಇದೆ. ಮತ್ತೆ ಆಮೇಲೆ ಎವ್ರಿ ಸ್ಟೇಜ್ ಒಂದು ಹೊಸ ಅನುಭವ, ಒಂದು ಪ್ರತಿಯೊಂದು ವೇದಿಕೆ ಅಗ್ನಿ ಪರೀಕ್ಷೆ ಅಂತ ನನ್ನ ತಂದೆ ಯಾವತ್ತೂ ಹೇಳ್ತಾ ಇರ್ತಾರೆ. ಯಾವ ಸ್ಟೇಜ್ ನಿಂಗೆ ಟರ್ನಿಂಗ್ ಪಾಯಿಂಟ್ ಆಗಿ ಬರ್ತದೆ ನಿಂಗೆ ಹೇಳಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದರಲ್ಲಿ ಗಿವ್ ಯುವರ್ ಬೆಸ್ಟ್, ಟ್ರೈ ಟು ಗಿವ್ ಯುವರ್ ಬೆಸ್ಟ್. ಖಂಡಿತ ಅದೇ ರೀತಿ ಮೇಡಮ್, ತಮಗೆ ಬಹಳಷ್ಟು ಅಂದರೆ ನೀವು ಒಂದು ದೇಶದಾದ್ಯಂತ ಕಾರ್ಯಕ್ರಮ ನೀಡಿದಂಥ ಕಲಾವಿದೆ, ವಿದೇಶದಲ್ಲೂ ಕೂಡ ಕಾರ್ಯಕ್ರಮ ನೀಡಿದಂಥ ನಮ್ಮ ಊರಿನ ಹೆಮ್ಮೆಯ ಕಲಾವಿದೆ ತಾವು. ತಮ್ಮ ಈ ಪಯಣದಲ್ಲಿ ತಮಗೆ ಇದುವರೆಗೆ ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತಾಡಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಪ್ರಶಸ್ತಿ ಪುರಸ್ಕಾರ ಬರ್ತಾ ಇರ್ತದೆ, ನಾವು ಅದ್ರ ಹಿಂದೆ ಓಡಬಾರ್ದು. ದಟ್ ಇಸ್ ವಾಟ್ ಐ ಫೀಲ್. ಆಮೇಲೆ ಪ್ರಶಸ್ತಿ ಪಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಇಟ್ ಇನ್ಕ್ರೀಸಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾವ್ದಾದ್ರು ಒಂದು ಪ್ರಶಸ್ತಿ ಬಂದ್ರೆ ಅದ್ರೊಟ್ಟಿಗೆ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ನೀವು ಮೇಂಟೈನ್ ಮಾಡಿ ಹೋಗಿ ಇನ್ನೂ ಜಾಸ್ತಿ ಅದ್ರಲ್ಲಿ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಹಾಗಾಗಿ ಪ್ರಶಸ್ತಿ ಬಂತು ಅಂತ ಖುಷಿ ಪಡೋದು ಒಂದ್ ಸೈಡ್ ಆದ್ರೆ, ಇನ್ನೊಂದ್ ಸೈಡ್ ಅಲ್ಲಿ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಮನ್ಸಲ್ಲಿ ಖಂಡಿತವಾಗಿ ಇರುತ್ತೆ. ಖಂಡಿತ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಲ್ಲ ಮೇಡಮ್? ಪ್ರಶಸ್ತಿ ಬಂದ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಹೌದು, ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್. ನೀವು ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಹಾಗೆ ಆಗಲಿ ಮೇಡಮ್. ಭಾಳ ಅಂದರೆ ನಿಮ್ಮೊಂದಿಗೆ ಭಾಳ ಕಳೆದ 1 ಗಂಟೆಗಳಿಂದ ಮಾತಾಡ್ತಿದ್ದೀವಿ. ಹಾಗೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ, ನನ್ನ ಎಲ್ಲ ವೆಲ್ ವಿಶರ್ಸ್ಗೆ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ನನ್ನನ್ನ ಯಾವತ್ತೂ ಆಶೀರ್ವದಿಸ್ತಾ ಇರಿ. ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳ್ಕೊಳ್ತೀನಿ. ಹಾಗೆ ನನ್ಕಿಂತ ಚಿಕ್ಕವರಿಗೆ ಯಾರು ಸಂಗೀತ ಕಲಿತಾ ಇದ್ದೀರಾ ಅವರಿಗೆ ಆನೆಸ್ಟ್ ಆಗಿ ಕಮಿಟ್ಮೆಂಟ್ ಇಟ್ಕೊಂಡು ನಿಷ್ಠೆಯಿಂದ ಪ್ರಾಕ್ಟೀಸ್ ಮಾಡಿ. ನೀವ್ ಏನ್ ಕಲಿತಾ ಸಂಗೀತ, ಡ್ಯಾನ್ಸ್ ಏನೂ ಆಗ್ಬೋದು, ಕಮಿಟ್ಮೆಂಟ್ ಇರ್ಲಿ, ಆಮೇಲೆ ಶ್ರದ್ಧೆ ಇರ್ಲಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಂಬಲ್ ಆಗಿರಿ. ಹಂಬಲ್ ಆಗಿ ನಿಮ್ಮ ಕೆಲಸ ಮಾಡ್ತಾ ಹೋಗಿ ವಿತ್ ಪ್ಯೂರ್ ಹಾರ್ಟ್. ದೇವ್ರು ನಿಮ್ಗೆ ಕೈ ಹಿಡ್ದೆ ಹಿಡಿತಾನೆ. ಖಂಡಿತ ಉತ್ತಮ ಅಂತ ಒಂದು ಮಾತು ಮಾಡೋದು ಖಂಡಿತವಾಗಿ ನಮ್ಮ ಶ್ರದ್ಧೆಯಿಂದ. ಆಮೇಲೆ ಏನಂದ್ರೆ ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನಚ ಪೌರುಷಂ ಅಂತ ನಮ್ಮ ಸ್ವಾಮಿಗಳು ಯಾವತ್ತೂ ಹೇಳ್ತಾ ಇರ್ತಾರೆ. ಯಾವ್ದಕ್ಕೂ ಭಾಗ್ಯ ಬೇಕು. ಸೊ ಹಾಗಾಗಿ ದೇವರ ದಯಕ್ಕೆ
ಕೇಳ್ತಾ ಇರಿ. ಖಂಡಿತ. ಆಸ್ಕ್ ಫಾರ್ ಹಿಸ್ ಗ್ರೇಸ್, ಭಾಗ್ಯ ಕೊಡಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇರಿ. ಅದ್ರ ಮುಂದೆ ಏನು ಯಾವತ್ತೂ ವಿದ್ವತ್ ಇಲ್ಲ, ಏನು ಎಜುಕೇಶನ್ ಯಾವುದು ಅದ್ರ ಮುಂದೆ ಬರೋದಿಲ್ಲ, ದೇವ್ರ ದಯೆ ಇದ್ರೆ. ಹೌದು. ಅದು ನಾನು ನಂಬಿರುವಂಥದ್ದು. ಹಾಂ, ಖಂಡಿತ ಒಂದು ಉತ್ತಮ ಅಂತ ಮಾತು ಮೇಡಮ್. ಅದೇ ರೀತಿ ಕೊನೆಯದಾಗಿ ಒಂದು ಗೀತೆ ನಿಮ್ಮ ಧ್ವನಿಯಲ್ಲಿ ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಒಂದು ಆಸೆ ಇದೆ. ಅದೇ ರೀತಿ ಮೇಡಮ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಅಂದರೆ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡಿಕೊಂಡು ದೂರದ ರಾಜಸ್ಥಾನದಿಂದ ನಮ್ಮೊಂದಿಗೆ ಮಾತನಾಡ್ತಿದ್ವಿ ಇದ್ದೀರಿ, ಬಹಳ ಖುಷಿಯಾಯಿತು. ನಿಮ್ಮ ಕಲಾಪಯಣ ನಮ್ಮ ವೀಕ್ಷಕರಿಗೆ ತಿಳಿಯುವಂತಾಯಿತು. ಅದೇ ರೀತಿ ನೀವು ನಮ್ಮ ಉಡುಪಿ ಜಿಲ್ಲೆಯವರು ಎನ್ನುವಂಥ ಒಂದು ಹೆಮ್ಮೆ ನಮಗಿದೆ. ಅದೇ ರೀತಿ ಇನ್ನೂ ಭಾಳಷ್ಟು ಪ್ರಶಸ್ತಿ ಪುರಸ್ಕಾರಗಳು, ಭಾಳಷ್ಟು ದೊಡ್ಡ ದೊಡ್ಡ ವೇದಿಕೆಗಳು ಇನ್ನೂ ನಿಮ್ಮನ್ನು ಅರಸಿಕೊಂಡು ಬರಲಿ. ನಿಮ್ಮಿಂದ ನಿಮ್ಮ ರಾಗ ಸಂಯೋಜನೆಯ ಗೀತೆಗಳು ಬಹಳ ಮಧುರವಾಗಿತ್ತು, ಕೇಳಲಿಕ್ಕೆ ಖುಷಿ ಆಗ್ತಿತ್ತು. ಇನ್ನು ಭಾಳಷ್ಟು ರಾಗ ಸಂಯೋಜನೆಯನ್ನು ಮಾಡಿ ಭಾಳಷ್ಟು ಗೀತೆಗಳನ್ನು ನಮ್ಮ ನಾಡಿಗೆ ನೀಡಿ, ನಮ್ಮ ಸಂಗೀತ ಪ್ರಪಂಚಕ್ಕೆ ನೀಡಿ ಎನ್ನುವಂಥ ಶುಭ ಹಾರೈಕೆಗಳು ನಿಮಗೆ ತಿಳಿಸ್ತೇವೆ. ಅದೇ ರೀತಿ ಮೇಡಮ್, ಕೊನೆಯದಾಗಿ ನಿಮ್ಮ ಒಂದು ಗೀತೆಯನ್ನು ಕೇಳುವಂಥ ಆಸೆ, ಗೀತೆಯೊಂದಿಗೆ ಇದನ್ನು ಕಾರ್ಯಕ್ರಮವನ್ನು ಮುಗಿಸೋಣ ಎನ್ನುವ ನಿಟ್ಟಿನಲ್ಲಿ ನಾವಿದ್ದೇವೆ. ಅದೇ ರೀತಿ ಒಂದು ಗೀತೆ ನಮಗಾಗಿ, ಕೊನೆಯದಾಗಿ ಒಂದು ಗೀತೆ 2 ಸಾಲು. ರಾಷ್ಟ್ರಭಕ್ತಿ ಭಕ್ತಿ ಪೇಟ್ರಿಯಾಟಿಕ್ ಸಾಂಗ್ ಹಾಡ್ತೇನೆ. ಆಯ್ತು ಮೇಡಮ್. ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿದು ಭಾರತ ವೈಭವ, ನಂದನವನ ಸಿರಿದು ಭಾರತ ವೈಭವ, ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ಹಿಮಗಿರಿ ಮುಕುಟವು ಶಿರದಲ್ಲಿ, ಸಾಗರ ಸಂಗಮ ಚರಣದಲ್ಲಿ, ನಂದನವನ ಸಿರಿಯು ಭಾರತ ವೈಭವ, ಭಾರತ ವೈಭವ, ಭಾರತ ವೈಭವ. La 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 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಊರಿನ ಅಂದರೆ ಉಡುಪಿ ಜಿಲ್ಲೆಯ ಕಾರ್ಕಳದ ಖ್ಯಾತ ಗಾಯಕಿ ಮಹಾಲಕ್ಷ್ಮಿ ಶೆಣೆಯವರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳ್ಕೊಂಡ್ವಿ. ಬಹಳಷ್ಟು ರಾಜ್ಯಗಳಲ್ಲಿ ತಮ್ಮ ಸಂಗೀತ ಸುಧೆಯನ್ನು ಹರಿಸಿದಂಥ ಜನಪ್ರಿಯ ಗಾಯಕಿಯವರು. ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆ ನಿಜವಾಗಿ. ಇಂತಹ ಒಂದು ಗಾಯಕಿಯ ಪರಿಚಯ ನಿಮಗೆ ಮಾಡಿಸಿದ್ವಿ, ನಿಮಗೆಲ್ಲರಿಗೂ ಪರಿಚಯ ಇದೆ, ಆದರೆ ಬಹಳಷ್ಟು ತಿಳಿಯುವಂತಾಯಿತು ಈ ಕಲಾಂತರಂಗ ಕಾರ್ಯಕ್ರಮದಿಂದ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.